ಎಕ್ಸಾಮ್ ಸೆಂಟರ್ಸು ಯಲಹಂಕ. ಓ, ನಿಮ್ಮದು ಶ್ರೀಲಂಕನ? ಜಾಲಹಳ್ಳಿ. ಅದು ಶ್ರೀಲಂಕಕ್ಕೆ ಹೋದಂಗಿದೆ ನನಗೆ. ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ವಿಷನ್ ಮ್ಯಾಗ್ಝಿನ್. ವಿಷನ್ ನಿಮ್ದು ಯಾವ್ದು ಮ್ಯಾಗ್ಝಿನು? ಸರ್ ನೋಡ್ಸ್ಕೊಟ್ಟಿದ್ದಾರೆ. ಹಾಂ, ಓಕೆ. ದಟ್ ಇಸ್ ಯಾವುದೋ ಒಂದು ಕಂಪ್ಲೀಟ್ ಮಾಡಿ ಅಷ್ಟೇ. ಒಂದು ಕಂಪ್ಲೀಟ್ ಮಾಡಿದ್ದೀರಾ? ಸೆಟ್ ಪ್ರಾಕ್ಟೀಸ್ ಡೈಲಿ ಎಷ್ಟು ಅವರ್ ಮಾಡ್ತಾ ಇದ್ದೀರಾ? 2 hours ಮಾಡ್ತಾ ಇದ್ದೀರಾ? ವೆರಿ ಗುಡ್. ದೆನ್ ಮಾಕ್ ಟೆಸ್ಟ್. ಗೋಲ್ಡ್ ಈಗೇನು ಕ್ವಶನ್ ಇದುವರೆಗೆ ಸಾಲ್ವ್ ಮಾಡಿದ್ರಲ್ಲ, ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ಯಾವಾಗ ಕೊಟ್ಟಿದ್ದೆ ಅದನ್ನು ಒಂದು ರಿವೈಸ್ ಮಾಡಿ. ಏನು ರಿವೈಸ್ ಮಾಡಬೇಕು? ಎಲ್ಲಿ ತಪ್ಪಾಗಿರ್ತಲ್ಲ, ವೇರ್ ಯು ಹ್ಯಾವ್ ಡನ್ ಮೇಡ್ ಎ ಮಿಸ್ಟೇಕ್, ಯು ಜಸ್ಟ್ ಸಿ ದೋಸ್ ಕ್ವಶನ್ಸ್. ಈಗ ರೈಟ್ ಆಗಿರ್ತಲ್ಲ ಆ ಕ್ವಶನ್ಸ್ ನೋ ನೀಡ್ ಟು ರಿವೈಸ್ ಬಿಕಾಸ್ ಯು ಹ್ಯಾವ್ ಮೇಡ್ ಎ ರೈಟ್. ಆಯಿತಾ? ಇದೊಂದು ಆಯಿತು. ಬೇರೆ ಎಕನಾಮಿಕ್ ಸರ್ವೆ, ಇಂಡಿಯನ್ ಬಡ್ಜೆಟ್. ಎಕನಾಮಿಕ್ ಸರ್ವೆ ಆ್ಯಂಡ್ ಇಂಡಿಯನ್ ಬಡ್ಜೆಟ್ ಆಗಿದೆಯಾ? ಜಸ್ಟ್ ಯಾವುದಾದ್ರು ಓದಿದ್ದೀರಾ? ಫುಲ್ ಕಂಪ್ಲೀಟ್ ಬುಕ್ ಓದೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ. ಸ್ಟಿಲ್ ವಿ ಹ್ಯಾವ್ ಎ 1 week ಟೈಮ್ ಫಾರ್ ಯು. ಜಸ್ಟ್ ರಿವೈಸ್ ಮಾಡಿ. ಜಸ್ಟ್ ವಿಷನ್ ಅವ್ರು ಬಿಟ್ಟಿರ್ತಾರೆ, ಜಸ್ಟ್ ರಿವೈಸ್ ಮಾಡಿ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಂತದೆ. ಇನ್ನೂ 1 week ಟೈಮ್ ಇದೆ. 1 weekಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಇಟ್ಸ್ ಆಲ್ ಅಬೌಟ್ ವಿಲ್ ಪವರ್ ಆ್ಯಂಡ್ ಕಮಿಟ್ಮೆಂಟ್ ಅಷ್ಟೇ. ಸಪೋಸ್ ಓದಿಲ್ಲ ಅಂತಂದರೆ ಓದಿ, ಇನ್ನೂ ಟೈಮ್ ಇದೆ. ಈ 1 weekಲ್ಲಿ ಸೊ ಯುವರ್ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ ಈಸ್ ಮೋರ್ ದನ್ 100%. ಯಾಕಂದರೆ ಆ ಒಂದು ಸೀರಿಯಸ್ನೆಸ್ ಇರುತ್ತೆ ನಿಮಗೆ. ಸೊ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಇಫ್ ಯು ನಾಟ್ ಕಂಪ್ಲೀಟೆಡ್, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಯು ಕ್ಯಾನ್ ಕಂಪ್ಲೀಟ್ ವಿತಿನ್ 1 day. ಬೇರೆ ನಿಮ್ಮ ಕಡೆಯಿಂದ ಏನಾದರೂ ಇನ್ಸೆಕ್ಯೂರ್ ಫೀಲಿಂಗ್ ಯಾರಿಗಾದ್ರೂ ಇದೆಯಾ? ಅಟೆಂಪ್ಟ್ ಸ್ಕಿಪ್ ಮಾಡ್ಬೇಕಂತ ಯಾರಾದರೂ ಇದ್ದೀರಾ? ಅಟ್ಲೀಸ್ಟ್ ಆ ಥಿಂಕಿಂಗ್ ಬಂದಿದೆ ಯಾರಿಗಾದ್ರೂ? ಅವರಿಗೆ ಬಂದಿದೆಯಾ? ಇವ್ರಿಗೆ ಬಂದಿದೆ ನೋಡಿ. ಸೊ ನೀವು ಅಟೆಂಪ್ಟ್ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಅಟೆಂಪ್ಟ್ಗೂ ಇದೇ ಸೇಮ್ ಪೊಸಿಷನ್. ಐ ಆಮ್ ಹಿಯರ್, ಸೊ ಹಿಯರ್. ಸೊ ನೀವು ಸೇಮ್ ಥಿಂಕಿಂಗ್ ಇರುತ್ತೆ. ಬಟ್ ಡೋಂಟ್ ಸ್ಕಿಪ್ ಯುವರ್ ಅಟೆಂಪ್ಟ್. ದಟ್ಸ್ ವೈ ಐ ಆಮ್ ಹಿಯರ್. ಡೋಂಟ್ ಸ್ಕಿಪ್ ದಿ ಅಟೆಂಪ್ಟ್. ಇಫ್ ಯು ಕೀಪ್ ಆನ್ ಸ್ಕಿಪ್ಪಿಂಗ್ ದಿ ಅಟೆಂಪ್ಟ್ಸ್, ದೆನ್ ಲೈಫ್ ಈಸ್ ಗೋಯಿಂಗ್ ಟು ಸ್ಕಿಪ್ ಯು. ಡೋಂಟ್ ಸ್ಕಿಪ್ ದಿ ಅಟೆಂಪ್ಟ್ಸ್. ಈ ಥರ ಥಿಂಕಿಂಗ್ ಬರೋದೇ ನನ್ನ ಪ್ರಕಾರ ಈಗ ಬಂದಿದೆಯಲ್ಲ, ಅದು ತೆಗೆದುಬಿಡಿ. ಸೊ 100% you are going to give attempt because there are few reasons to give attempts. What are the few reasons? Tell me. One thing, number of posts is high. Last 4 years ಅಲ್ಲಿ 2016 ಕರೆದಿದ್ದೆ 1000. ಈಗ ಅದು 6 years ಅಲ್ಲಿ ಫಸ್ಟ್ ಟೈಮ್ ಕರೆದಿದೆ 1000+. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಪ್ರಿಪ್ರೇಷನ್ ಮಾಡಿ. ನೀವು ಪ್ರಿಪ್ರೇಷನ್ ಆಲ್ರೆಡಿ ಮಾಡಿದ್ದೀರಾ, ದೆನ್ ವೈ ಯು ಆರ್ ಅಫ್ರೈಡಿಂಗ್ ಅಬೌಟ್ ಫಿಲಿಮ್ಸ್? ಸೊ ಸ್ಕಿಪ್ ಮಾಡೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬೇಡಿ. ಸೊ ಬಸವಣ್ಣವ್ರು ಏನು ಹೇಳ್ತಾರೆ? ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲಲ್ಲ. ಸೊ ಈ ಅಟೆಂಪ್ಟಿಗೆ ಸಲ್ಲದವರು ಮುಂದಿನ ಅಟೆಂಪ್ಟಿಗೂ ಸಲ್ಲಲ್ಲ. ಡೋಂಟ್ ಸ್ಕಿಪ್ ಅಟೆಂಪ್ಟ್ಸ್. ಇದು ಒಂದು ಐಡಿಯಾ. ದೆನ್ ಪ್ರಿಪ್ರೇಷನ್ ಆಗಿದ್ದೀನೋ ಇಲ್ಲ, ಅಪ್ರಾಪ್ರೇಟ್ ಇದೆಯಾ ಇಲ್ಲ ಅಂತ, ನಾನು ಪ್ರಿಪ್ರೇಷನ್ ಮಾಡಿದ್ದೀನೋ ಸಾಕಾಗಿಲ್ಲ ಅಂತ ಅನಿಸ್ತಾ ಇದೆಯಾ? ಎಲ್ರಿಗೂ ಅನಿಸುತ್ತೆ, ಎಲ್ರಿಗೂ ಇದೆ ಅನಿಸುತ್ತೆ. ನೀವು ಈವನ್ ಈಗ ವೆಟ್ರನ್ಸ್ ಇದಾರಲ್ಲ, ಈಗ ಹರ್ಷ ಅವರಿದ್ದಾರೆ, ಇಲ್ಲಿ ಪ್ರಶಾಂತ್ ಅವರಿದ್ದಾರೆ, ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೇಳಿ ಹೋಗಿ. ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಡಿಸ್ಪೈಟ್ ದೇ ಆರ್ ವೆಟ್ರನ್ಸ್, ಸ್ಟಿಲ್ ದೇ ಫೀಲ್ ಇನ್ಸೆಕ್ಯೂರ್ ವೈಲ್ ಗಿವಿಂಗ್ ಎ ಅಟೆಂಪ್ಟ್. So insecure is part of preparation. If you are undergoing insecure feeling, then you are a serious aspirant. If you are not serious aspirant, then you are not feeling insecure. So don't bother about your insecurity. You should go ahead
and you should give attempt at any cost. At any cost, you should give attempt and you should clear the exam. ಗೊತ್ತಾಯ್ತಾ? ಬೇರೆ ನಿಮ್ಮ ಡೌಟ್ಸ್ ಏನಿದೆ? ಏನು ಡೌಟ್ಸ್ ಇದೆಯಾ? ಸೊ ಯುವರ್ ಕೇಮ್ ಹಿಯರ್ ಟು ಕ್ಲಾರಿಫೈ your doubts, to get a booster dose. So what type of booster dose you want, tell me. I want to give according to your needs. ನೀವು ಅಟೆಂಪ್ಟ್ ಕೊಡ್ತಾ ಇದ್ದೀರಾ ಸೀರಿಯಸ್ ಆಗಿ? ಇಲ್ಲ, ನೀವು ಕೊಡ್ತಾ ಇದ್ದೀರಾ ಸೀರಿಯಸ್ ಆಗಿ ಅಟೆಂಪ್ಟ್ ಕೊಡ್ತಾ ಇದ್ದೀರಾ? ಆಫ್ ಸೀರಿಯಸ್ ಫುಲ್ ಸೀರಿಯಸ್? ಯಾಕಂದರೆ ಬಿಕಾಸ್ ಯು ಆರ್ ಅಟೆಂಡಿಂಗ್ ಮೇನ್ಸ್ ಕ್ಲಾಸಸ್, ದಟ್ಸ್ ವೈ ಐ ಆಮ್ ವೆರಿ ಕ್ಯೂರಿಯಸ್. ಇಫ್ ಯು ಆರ್ ಗಿವಿಂಗ್ ಸೀರಿಯಸ್ ಅಟೆಂಪ್ಟ್ ದಿಸ್ ಟೈಮ್, ಡೋಂಟ್ ಅಟೆಂಡ್ ಮೇನ್ಸ್ ಕ್ಲಾಸಸ್. If you are giving attempt next year, then you sit here. Sir, mindset ಯಾವ ಥರ ಇರಬೇಕು ಅಂತ ಹೇಳ್ತಿದ್ದೀನಿ. ಎಕ್ಸಾಕ್ಟ್ಲಿ, ಇದು ಒಳ್ಳೆ ಕ್ವಶನ್. ಮೈಂಡ್ ಸೆಟ್ ಹೆಂಗಿರ್ಬೇಕಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಸಂಡೇ, ನಾಳೆ ಮಂಡೇ ಎಕ್ಸಾಮ್. ಇವತ್ತಿಂದ ನೀವು ಓದೋದು ಬಿಟ್ಟರೂ ಸಹ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥ ಮೈಂಡ್ ನಿಮ್ಮಲ್ಲಿ ರೆಡಿಯಾಗಿರ್ಬೇಕು. ಯಾರು ಬಿಡ್ತಾರೆ, ಯಾರು ಬಿಡಲ್ಲ. ದಿಸ್ ಇಸ್ ದಿ ವರ್ಸ್ಟ್ ಕೇಸ್, ಯು ಆರ್ ಪ್ರಿಪೇರಿಂಗ್ ಫಾರ್ ವರ್ಸ್ಟ್ ಕೇಸ್. ಅಂದರೆ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ನಿಮ್ಗೇನು ಅನಿಸುತ್ತೆ, ಎಕ್ಸಾಮ್ ಹತ್ರ ಬಂದಂಗಿಲ್ಲ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಹೋಗೋದಿಲ್ಲ, ಇದಕ್ಕೆ ಹೋಗೋದಿಲ್ಲ, ಅದು ಹೋಗಬೇಕು, ಇದು ಹೋಗಬೇಕು. ಸೊ ದಿ ಬ್ಯೂಟಿ ಆಫ್ ದಿ ಪ್ರಿಲಿಮ್ಸ್ ಇಸ್ ದ್ಯಾಟ್ ಆನ್ಸರ್ ಈಸ್ ಇನ್ ಫ್ರಂಟ್ ಆಫ್ ಯು. Answer is in front of you. You have to find out the answer. That's the idea. You are not creating answer like mains. You are not creating answer like interview. So answer is in front of you. So if you have done your part of work very honestly, I am telling you, you have done your work very honestly, then why you are bothering? So this is the mindset. So question paper tough really. That's why it is called exam. Because of its toughness, it is called as a prelims. Don't worry. ನೀವು ಎಷ್ಟು ಜನದಲ್ಲಿ 10,000 ಪೀಪಲ್, ಇಲ್ಲಿ 10 ಅಂದರೆ ಆಲ್ಮೋಸ್ಟ್ ಎಷ್ಟು ಒಂದು 15,000 ಎಲ್ಲ ಬರ್ತಾರೆ. 15,000 ಪೀಪಲ್ ಬರುತ್ತೆ, ನಂಬರ್ ಆಫ್ ಪೋಸ್ಟ್ ಜಾಸ್ತಿ. 15,000 you are the among one. You are not competing for any single post here. You are competing to become one among the 15,000. So possibility of getting into the mains is very, very, very high. ಈ ಥರ ಮೈಂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ಸೊ ಎಕ್ಸಾಂಪಲ್ ಈಗ ಅನಿಸುತ್ತೆ, ಫಾರ್ ಎಕ್ಸಾಂಪಲ್ ಬಂದಾಗೆಲ್ಲ ಒಂದು ಕವರ್ ಆಗಿಲ್ಲ, ಅದು ಕವರ್ ಆಗಿಲ್ಲ. ಈ ಒಂದು ಡ್ಯೂರೇಷನಲ್ಲಿ ನೀವು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಯಾವುದೋ ಒಂದು ಸಮಯದಲ್ಲಿ ಡೆಫಿನೆಟ್ಲಿ ಕವರ್ ಮಾಡಿರ್ತಾರೆ. ಐ ಆಮ್ ವೆರಿ ಶೋರ್. ಯಾವತ್ತೋ ಒಂದು ದಿವಸ ಕವರ್ ಮಾಡಿರ್ತಾರೆ ಟಾಪಿಕ್ನ. ಸೂಫಿ ಮೂಮೆಂಟು ನೀವು ಈ ವೀಕಲ್ಲಿ ಓದಿರಲ್ಲ, ಬಟ್ ಯು ಮಟ್ ಹ್ಯಾವ್ ಗಾನ್ ಥ್ರೂ ಸೇಮ್ ಟಾಪಿಕ್ ಸಮ್. ಸೊ ಯಾವತ್ತೋ ಒಂದು ದಿವಸ ಓದಿರ್ತೀರಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸಿ, ಮೈಂಡ್ ಈಸ್ ಎ ಡಿಕ್ಷನರಿ. ವಾಟ್ ಈಸ್ ಮೀನಿಂಗ್ ಬೈ ದಿಸ್ ಅಂತಂದರೆ, ಇನ್ ಡಿಕ್ಷನರಿ ನೀವು ಎಲ್ಲ ಪದಗಳು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಗೆ ಯಾವ ಪದವನ್ನು ಹುಡುಕಿಕೊಂಡ್ರೆ ಆ ಪದದ ಅರ್ಥವನ್ನು ಮಾತ್ರ ಕೊಡುತ್ತೆ. ಈಗ ಒಂದು ಡಿಕ್ಷನರಿ 1,00,000 ವರ್ಡ್ಸ್ ಅಂತಂದರೆ ಯು ಕೆನಾಟ್ ಗೆಟ್ ಮೀನಿಂಗ್ ಆಫ್ 1,00,000 ವರ್ಡ್ಸ್. So if you give a particular word in dictionary is going to give meaning for a particular word. In the same way, our mind is a dictionary. If you are not reading, for example, if the question appears related to the Sufism, your mind unlock agutte. Yes, now Sufism ಬಗ್ಗೆ ಓದುತ್ತೆ. So according to the demand, your mind is going to unlock. Don't worry. Provided if you made preparation very honest. I hope you made a preparation very honest, because you came here and you have undergone 1 week classes for film series, Astra program. So you have many Astras in your barrel. Then why you are bothering? So ಇದು ಒಂದು ಮೈಂಡ್ ಸೆಟ್. ಅಂದರೆ ಸ್ಟ್ರಾಂಗ್ ಆಗಿ ಮೈಂಡ್ ಇರ್ತಕ್ಕಂಥದ್ದೇ ಮೈಂಡ್ ಸೆಟ್. ಇದೇ ಮೈಂಡ್ ಸೆಟ್. ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗಬೇಡಿ. ಏನಾಗುತ್ತೆ, ವಿವೇಕಾನಂದ ಅವರು ಏನು ಹೇಳಿದ್ದಾರೆ, ಯಾವುದೇ ಒಂದು ಮಾಂಕಿ ಅಟ್ಯಾಕ್ ಮಾಡಬೇಕಾದ್ರೆ ನಾವು ಓಡ್ತಾ ಇದ್ದರೆ ಓಡಿಸ್ಕೊಂಡ್ಬರ್ತೇವೆ. ನೀವು ಎದುರು ನಿಂತ್ಕೊಂಡ್ರೆ ಅದು ಸ್ಟಾಪ್ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್, ವೆರಿ ಬೋಲ್ಡ್. ಏನಾಗುತ್ತೆ, ಏನೂ ಆಗಲ್ಲ. ಸೊ ನೀವು ಕಾನ್ಫಿಡೆಂಟ್ ಆಗಿರುತ್ತೆ, ಒಂದೆರಡು ಕ್ವಶನ್ ಎಕ್ಸ್ಟ್ರಾ ಕೊಡ್ತಾರೆ. ಇಟ್ ಈಸ್ ನಾಟ್ ಎ ಕ್ವಶನ್ ಆಫ್ ಲೈಫ್. ಇದು ಲೈಫ್ ನಿರ್ಧಾರ ಮಾಡ್ತಕ್ಕಂಥ ಎಕ್ಸಾಮ್ ಅಲ್ಲ. ಐ ಆಮ್ ವೆರಿ ಶೋರ್
this exam is not going to dictate your life. Of course, it changes your life. But life will ಬೇಕಾಗಿರ್ತಕ್ಕಂಥದ್ದು mindset and maturity. So, mindset and maturity is you after becoming DCR, so you can face n number of challenges. So, if you want to face such type of challenges, you should possess a good mentality and maturity and bravery. So, ನಮ್ಮ Sanskrit quote ಏನು ಹೇಳುತ್ತೆ? It says, ಧೈರ್ಯಂ ಸರ್ವತ್ರ ಸಾಧನ. So, courage is the important part to achieve anything. Be confident. ಇದಕ್ಕಿಂತ ಇನ್ನೂ ಎಷ್ಟು ಪ್ರಿಪ್ರೇಷನ್ ಮಾಡೋಕ್ಕಾಗುತ್ತೆ? ಆಗಲ್ಲ. ಇದಕ್ಕಿಂತ ಜಾಸ್ತಿ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ಆಗಲ್ಲ. ದಿಸ್ ಈಸ್ ದಿ ಲಿಮಿಟೇಷನ್ ಆಫ್ ಹ್ಯೂಮನ್ ಬೀಯಿಂಗ್. ಸೊ ಈ ಪ್ರಿಪ್ರೇಷನಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು. ಎಕ್ಸಾಮ್ಸ್ ಹೋಗಬೇಕು, ಬೆಳಗ್ಗೆ ಎಕ್ಸಾಮ್ ಬರೀಬೇಕು. ಫಸ್ಟ್ ಪೇಪರ್ ಕಂಪ್ಲೀಟ್ ಆದಮೇಲೆ ಡೋಂಟ್ ಲುಕ್ ಇನ್ ದಿ ಫಸ್ಟ್ ಪೇಪರ್, ಪ್ರಿಪೇರ್ ಫಾರ್ ಸೆಕೆಂಡ್ ಪೇಪರ್, ದೆನ್ ಯು ಕಮ್. ಇಷ್ಟೇ ಮುಗಿತು. It looks very easy. I know it is very difficult, but still we have to ensure that this exam process is very simple. If it is very complex, if you make this exam process very complex, then your performance is not going to be increased. This is also 100% true. Life should be simple. The simple things looks very beautiful. If you want to make your preparations very beautiful, then you should think very simple. In a simple manner you should think. ಇದೇ ಮೈಂಡ್ ಸೆಟ್ ಭಾಳಷ್ಟು ಜನ ಎದುರಿಸ್ತಾ ಇರ್ತಾರೆ. ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಜಾಸ್ತಿ ಏನು ಪ್ರಿಪ್ರೇಷನ್ ಮಾಡಿ ಏನು ಮಾಡೋಕ್ಕಾಗಲ್ಲ. 100% ಪ್ರಿಪ್ರೇಷನ್ ಮಾಡಿ. ಬೇಸಿಕ್ ಬುಕ್ಸ್ ರಿವೈಸ್ ಮಾಡಿದ್ದೀರಾ, ಕರೆಂಟ್ ಅಫೇರ್ಸ್ ಓದಿದ್ದೀರಾ, ಸೀಸನ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಮಾಕ್ ಟೆಸ್ಟ್ ಹೋಗಿದ್ದೀರಾ, ಯು ಹ್ಯಾವ್ ಸಾಲ್ವ್ಡ್ ಓಲ್ಡ್ ಕ್ವೆಶ್ಚನ್ ಪೇಪರ್ ಆಲ್ಸೋ, ಯು ಕೇಮ್ ಟು ನೋ ಫ್ಯೂ ಟೆಕ್ನಿಕ್ಸ್ ಆಲ್ಸೋ, ಯು ಕೇಮ್ ಟು ನೋ ಸಮ್ ಟ್ಯೂಬ್ ಲ್ಯಾಂಗ್ವೇಜ್ ಆಫ್ ದಿ UPSC. ದೆನ್ ವಾಟ್ ಎಲ್ಸ್ ಯು ಕ್ಯಾನ್ ಡು? ನಥಿಂಗ್. ಸೊ ಯು ಹ್ಯಾವ್ ಡನ್ ಯುವರ್ ಪಾರ್ಟ್ ಆಫ್ ವರ್ಕ್. ಸೊ ಗೋ ಹೆಡ್. ಸೊ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯ ವಾಧಿಕಾರಸ್ತು ಮಾ ಫಲೇಷು ಕದಾಚನ. ಯು ಶುಡ್ ನಾಟ್ ಬಾದರ್ ಅಬೌಟ್ ದಿ ರಿಸಲ್ಟ್ಸ್, ಯು ಶುಡ್ ಬಾದರ್ ಅಬೌಟ್ ಯುವರ್ ಕರ್ಮ, ದಟ್ ಈಸ್ ವರ್ಕ್. ಸೊ ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ ಈಸ್ ಇನ್ ಯುವರ್ ಹ್ಯಾಂಡ್. Getting the result is not in your hand. So leave it about those things, because as you are prelims ಅಲ್ಲಿ ಗೊತ್ತಾಗುತ್ತಲ್ಲ, ಆನ್ಸರ್ಸ್ ಹೆಂಗೆ ಬೇಕಾದ್ರೆ ಸಮ್ಟೈಮ್ಸ್ UPSC ತಪ್ಪು ಕೊಡ್ತಾರೆ. ನಾವು ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಯುವರ್ ಸ್ಕೋರ್ ಶುಡ್ ಬಿ ಇನ್ ಎ ಸೇಫರ್ ಝೋನ್, ನಾಟ್ ಇನ್ ರೆಡ್ ಝೋನ್. ಕಟ್ ಆಫ್ 100 ಇದ್ದರೆ ಯುವರ್ ಸ್ಕೋರ್ ಶುಡ್ ಬಿ 110. ದೆನ್ ಇಟ್ ಈಸ್ ವೆರಿ ಈಸಿ ಪಾರ್ಟ್ ಟು ಪ್ರಿಪೇರ್ ಫಾರ್ ಮೇನ್ಸ್. ನೆಕ್ಸ್ಟ್, ಇದು ಜಿಯೋಗ್ರಫಿ ಥ್ರೂ ಮ್ಯಾಪ್ ವರ್ಕ್ ಬಂದಿದೆ. ಯಾವುದೋ ವಿಡಿಯೋ ಜಿಯೋಗ್ರಫಿ ಮ್ಯಾಪ್ ವರ್ಕ್ ನೀವು ಯಾರು ನೋಡ್ತಾ ಇಲ್ವಾ? ಮ್ಯಾಪ್ ವರ್ಕ್ ಮಾಡಬೇಕಲ್ವಾ? ಮ್ಯಾಪ್ ವರ್ಕ್ ಮಾಡಿ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಪ್ರಿಲಿಮ್ಸ್ ಪ್ರಿಪರೇಷನ್. ಮ್ಯಾಪ್ ವರ್ಕ್, ಸ್ಪೆಷಲಿ ಬ್ಲಾಕ್ ಸಿ, ಬಿಕಾಸ್ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್, ಯು ಶುಡ್ ಡೂ ವೆರಿ ಸೀರಿಯಸ್ಲಿ ಮ್ಯಾಪ್ ವರ್ಕ್. ಸೊ ಅಟ್ಲೀಸ್ಟ್ ಈ ವೀಕ್ ಅದು ಖಂಡಿತ ಬರುತ್ತೆ. ಐ ಆಮ್ ವೆರಿ ಶೋರ್ ಇನ್ ದಿಸ್ ವೀಕ್ ಯು ಆರ್ ಗೋಯಿಂಗ್ ಟು ಗೆಟ್ ಮ್ಯಾಪ್ ವರ್ಕ್, ಜಿಯೋಗ್ರಫಿ ಮ್ಯಾಪ್ ವರ್ಕ್, ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್. ಬಿಕಾಸ್ ಮಿನಿಮಮ್ 1, ಮ್ಯಾಕ್ಸಿಮಮ್ 2, 5 ಮಾರ್ಕ್ಸ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್. ಸೊ 5 ಮಾರ್ಕ್ಸಲ್ಲೇ ನಿಮ್ಮ ಇಡೀ ಲೈಫೇ ಚೇಂಜ್ ಆಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀರಾ? ಇಟ್ ಈಸ್ ಗುಡ್. ಸೊ ನೀವು CCR ಬಿಟ್ಟು ಏನು ಮಾಡಬೇಕಂತಂದರೆ, ಅಲ್ಲೇ ಓಲ್ಡ್ ಕ್ವಶನ್ ಪೇಪರು ಮತ್ತು CAPF ಎಕ್ಸಾಮ್, ND ಎಕ್ಸಾಮ್ಸ್, ಅದರಲ್ಲೆಲ್ಲ ಮೆಟೀರಿಯಲ್ ಬರುತ್ತಲ್ಲ, ಸೇಮ್ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ಸ್ ಕ್ವಶನ್ಸ್ ಅಪಿಯರ್ ಆಗ್ತಾ ಇದ್ದಾವೆ ಎಕ್ಸಾಮಲ್ಲಿ? ಆಗ್ತಾ ಇಲ್ಲ. ಬಟ್ ಡ್ಯೂರಿಂಗ್ 13, 14, 15 ಅಪಿಯರ್ ಆಗಿದ್ದಾವೆ. ಸೊ ಪಾಸಿಬಿಲಿಟಿ ಆಫ್ ಇನ್ಕಾರ್ನೇಷನ್ ಆಫ್ ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಸಫಿಷಿಯನ್ಸಿ ಕ್ವಶನ್ ಈಸ್ very, very, very high. You should not ignore, because already those steps appeared in old questions. You should bank upon only old question paper, because those topics are getting again and again for the period of time. So data interpretation, data sufficiency from the last 2 to 3 years on Kerala, but it doesn't mean that he is not going to ask in this year also. Yes, there is a possibility he is going to ask question. And one more thing,
ಪ್ರಿಪ್ರೇಷನ್ನಲ್ಲಿ ನಮ್ಮ ಲಾಸ್ಟ್ ನಿಮಗೆ ಇನ್ನೊಂದು ಬೇರೆ ಇದು ಸೀರಿಯಸ್ ಕೇಳ್ಕೊಳ್ಳಿ. ಕ್ವಶನ್ ಪೇಪರ್ ಶುಡ್ ಬಿ ರಿವೈಸ್, ಕ್ವಶನ್ ಪೇಪರ್ ಶುಡ್ ಬಿ ಸಾಲ್ವ್ ಮಿನಿಮಮ್ 2 times ಇನ್ ಎಕ್ಸಾಮ್ ಆಲ್, ಮಿನಿಮಮ್ 2 times, ಮ್ಯಾಕ್ಸಿಮಮ್ 3, ಮಿನಿಮಮ್ 2 times. CSAT 2 times, ಮ್ಯಾಕ್ಸಿಮಮ್ ಅಷ್ಟೇ ಮಾಡೋಕ್ಕಿಲ್ಲ. 2 times, 3 times ಮಾಡೋಕ್ಕೆ ಹೋಗೋ ಚಾನ್ಸೇ ಇಲ್ಲ. 100% ನೀವು 3 times ರಿವೈಸ್ ಮಾಡೋಕ್ಕಾಗದೇ ಇಲ್ಲ CSAT. ಸೊ ಯು ಶುಡ್ ಅಟೆಂಡ್ 50 to 55 ಕ್ವಶನ್ಸ್. ನೀವೇನಾದರೂ GS ನೋಡು ಒಂದೇ ಬರೀ ಹೋದರೆ ದಟ್ ಈಸ್ ಬಿ ಸೂಸೈಡಲ್, ದಟ್ ವಿಲ್ ಬಿ ಸೂಸೈಡಲ್ ಫಾರ್ ಯುವರ್ ಫ್ಯೂಚರ್. ಫಸ್ಟ್ ರೌಂಡಲ್ಲಿ ಯು ಶುಡ್ ನಾಟ್ ಥಿಂಕ್ ಮೋರ್, ಜಸ್ಟ್ ಹಿಟ್ ದಿ ಬುಲ್ ಸೈ. ಕ್ವಶನ್ ನೋಡಬೇಕು, ಆನ್ಸರ್ ಮಾಡಬೇಕು, ಹೋಗ್ತಾರೆ. ಅಂಥ ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಿ. ಅಂಥ ಕ್ವಶನ್ಸ್ ಎಷ್ಟು 30 ಅಂದರೆ ಹೆಚ್ಚಾಯಿತು. ಫಸ್ಟ್ ರೌಂಡ್ ಕ್ವಶನ್ಸ್ ಲೈಕ್ ಆಲ್ಮೋಸ್ಟ್ 30. ಅಂದರೆ ಅಲ್ಲೇ ಬೇರೆ ಆಪ್ಷನ್ಸ್ ಏನಿದೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂಥ ಕ್ವಶನ್ಸ್ ಎಲ್ಲ ಬಂದಾಗ ಮಾಡ್ಕೊಂಡು ಹೋಗ್ಬೋದು. ದೆನ್ intuition. So if your gut feeling says this is the answer, then you go ahead. If your gut feeling says this is the answer, you will go ahead. Don't apply your rationality against your gut feeling. Gut feeling is because of your experience. ನೀವೇನನ್ಸುತ್ತೆ ಲಾಸ್ಟ್ 1 year ಎಲ್ಲೋ ಇದನ್ನು ಓದಿದಂತ ಅನಿಸುತ್ತಲ್ಲ, ಅದು ದಟ್ ಇಸ್ ಕಾಲ್ಡ್ ಗಟ್ ಫೀಲಿಂಗ್. ಸೊ ಗಟ್ ಫೀಲಿಂಗ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್ and expertise. So you should go with gut feeling. And gut feeling questions is applicable for 2 to 3 questions only. So rest of the questions should be solved by knowledge, common sense, tone. UPSC tone ಗೊತ್ತಿದೆಯಲ್ಲ. So while attending the static questions, you should be very cautious, because possibility of getting misled in the static questions is very, 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 very high. Then what type of questions we should not attend? What type of questions we should not attend? Fact ಅದಕ್ಕಿಂತ ಸಿಂಗಲ್ ಲೈನ್ ಕ್ವಶನ್ಸ್. ಫ್ಯಾಕ್ಟ್ ಕೊಟ್ಟಿದ್ರು ಸಮಟೈಮ್ಸ್ ಸ್ಟೇಟ್ಮೆಂಟ್ ತುಂಬ ದೊಡ್ಡದಿದ್ರೆ he is going to give some hints. But single line questions like triclosan, we cannot do anything. And complete different area ಬಂದರೆ Iyengar committee report ಬಂದಿದೆಯಲ್ಲ ಕ್ವಶನ್ನು, ಕಂಪ್ಲೀಟ್ಲಿ ಸ್ಟ್ರೇಂಜ್ ಏರಿಯಾ ಕ್ವಶನ್. ನೆಕ್ಸ್ಟ್ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಈ ಥರನೂ ಬರುತ್ತೆ. ಈಗ ಸ್ಪೋರ್ಟ್ಸ್ ರಿಲೇಟೆಡ್ ಏನು ಓದ್ತಾ ಇದ್ದೀರಾ ನೀವು? ಹೆಂಗೆ ಬಂದಿದೆ ಓಲ್ಡ್ ಕ್ವಶನ್ಸ್ ಬಂದಿದೆಯಲ್ಲ, ಸ್ಪೋರ್ಟ್ಸ್ ರಿಲೇಟೆಡ್ ಓದ್ತಾ ಇದ್ದೀರಾ? ಅಟ್ಲೀಸ್ಟ್ ಓದ್ತಾ ಇಲ್ಲ. ದೆನ್ ಕಮಿಟೀಸ್ ರಿಪೋರ್ಟ್ಸ್ ಓದ್ತಾ ಇದ್ದೀರಾ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಓದ್ತಾ ಇದ್ದೀರಾ? ಕಮಿಟೀಸ್ ಆ್ಯಂಡ್ ರಿಪೋರ್ಟ್ಸ್ 5 ಇನ್ಸ್ಟಿಟ್ಯೂಷನ್ ಅಷ್ಟೇ ಓದ್ಕೊಳ್ಳಿ. ಬೇಕಾದ್ರೆ ನೀವು ಮೆಗಿಟೆ ರೆಕಾರ್ಡ್ ಆಗ್ತಾ ಇದೆಯಾ, ಆಮೇಲೆ ಬಂದು ನೋಡಿ. ಅವ್ನು ಕೇಳಲ್ಲ. ಈಗ ಯಾರೋ ಒಬ್ಬರು ಬಿಟ್ಟಿದ್ರು ರಿಪೋರ್ಟ್, ಒಂದು ಎಷ್ಟು 20 ಇನ್ಸ್ಟಿಟ್ಯೂಷನ್ಸ್ ರಿಪೋರ್ಟ್ ಬಿಟ್ಟಿದ್ರು. ಅವೆಲ್ಲ ಓದಬೇಡಿ. ಡೆಫಿನೆಟ್ಲಿ ಇಟ್ ವಿಲ್ ಕಿಲ್ ಯುವರ್ ಟೈಮ್ ಮೈಂಡ್. ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ಬೇರೆ ನಿಮಗೇನಪ್ಪ ಮೈಂಡ್ ಸೆಟ್ಟಲ್ಲಿ ನಾನು ಡೌಟ್ ಇದೆಯಾ? ಸೊ ಈ ಮೈಂಡ್ ಸೆಟ್ ಅಲ್ಟಿಮೇಟ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ನಾನು ಏನು ಮಾಡಬೇಕಾಗುತ್ತೆ ಬೂಸ್ಟ್ ಆಡೋದು. ಸೊ ಇನ್ನರ್ ಇಮ್ಯುನಿಟಿ ಈಸ್ ಅ ಪಾರ್ಟ್ ಆಫ್ ಸಿಲೆಬಸ್. ಇಮ್ಯುನಿಟಿ ರಿಲೇಟೆಡ್ ಕ್ವಶನ್ಸು ಪದೇ ಪದೇ ಅಪೇರ್ ಆಗುತ್ತೆ UPSC ಅಲ್ಲಿ. ಬಯಾಲಜಿ ಆ್ಯಂಡ್ ಇಮ್ಯುನಿಟಿ ರಿಲೇಟೆಡ್ ಕ್ವಶನ್ಸ್. ಸೊ ಇದು ಮೈಂಡ್ ಸೆಟ್ ರಿಲೇಟೆಡ್ ಕ್ವಶನ್. ಬೇರೆ ಬೇರೆ ಏನೋ ಇಲ್ಲಿ ಓಪನ್ ಆಗಿ ಕ್ವಶನ್ ಕೇಳಕ್ಕಾಗ್ತಾ ಇದ್ರು. ಸೊ ನಿಮ್ಮ ಎಕ್ಸಾಮ್ ಅಪ್ರೋಚ್ ಆಗೋದು, ಸಪೋಸ್ ನಾಳೆ ಎಕ್ಸಾಮ್ ಅಂತ ಅನ್ಕೊಳ್ಳಿ, ಇವತ್ತು ಹೆಂಗಿರ್ಬೇಕಂದ್ರೆ ನಾರ್ಮಲ್ ಆಗಿರ್ಬೇಕು. ಯು ಶುಡ್ ನಾಟ್ ಬಿಹೇವ್ ಲೈಕ್ ಅಬ್ನಾರ್ಮಲ್. ನಾನು ಮಾತಾಡ್ಸೋಣ ಫೋನ್ ಸುಳ್ಳು. ಮತ್ತು ಇನ್ನೂ ಒಂದು ಜೋಕ್ ಅಂತಂದರೆ ಬೆಳಗ್ಗೆ ಯೋಗಾಸನ ಮಾಡೋದು, ಗಾಳಿ ಅವೆಲ್ಲ ಬೇಡ. ನೀವು ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಗೆ ಏನೋ ಸಮಥಿಂಗ್ ಹ್ಯಾಪನ್, ಏನಾಗಿದೆ ಈ ಜಗತ್ತಿಗೆ ಅಂತ ಬಂದಿಲ್ಲ. ಆ ಥರ ಏನು ಮಾಡೋದು? ಸಿ ಯುವರ್ ಪ್ರೆಸೆಂಟ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಗೋಯಿಂಗ್ ಟು ವರ್ಕ್ ವೆನ್ ಯು ಆರ್ ಕಾಮ್ ಆ್ಯಂಡ್ ಕಂಪೋಸ್. ನೀವು ಕಾಮ್ ಆ್ಯಂಡ್ ಕಂಪೋಸರ್ ಆಗಿದ್ದರೆ ಮಾತ್ರ ಮೈಂಡ್ ವರ್ಕ್ ಆಗುತ್ತೆ. ಅದ್ರ ಬೀಸ್ ಇಟ್ ವೋಂಟ್ ವರ್ಕ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರತಿ ದಿವಸ ರಾತ್ರಿ 12 ಗಂಟೆಗೆ ಮಲ್ಕೊಳ್ಳೋ ಅಭ್ಯಾಸ ಇರ್ತದೆ, 12 ಗಂಟೆಗೆ ಮಲ್ಕೊಳ್ತಾರೆ ಇಲ್ಲ.
ನೀವು ಸಪೋಸ್ ಅವತ್ತು 10 ಗಂಟೆಗೆ ಮಲ್ಕೊಳಕ್ಕೆ ಹೋದ್ರೆ ಅನ್ಕೊಳ್ಳಿ, ನಿದ್ದೆ ಬರಲ್ಲ. ಅದೇ ಟೈಮಿಗೆ ಯಾರಾದರೂ ಫೋನ್ ಮಾಡಿದರೆ ಮುಗಿದೋದ ಕತೆ. ಸೊ ಬೆಟರ್ ಏನು ಮಾಡಬೇಕು, ಯು ಶುಡ್ ಅವಾಯ್ಡ್ ಫೋನ್ ಅಷ್ಟೇ. ಫೋನ್ ಸೈಲೆಂಟ್ ಆಗಿಬಿಡಿ. ಎಕ್ಸಾಮ್ ಒಂದು ದಿವಸ ಮುಂಚೆ ಏನು ಮಾಡ್ತಾರೆ, ಯೂಶಲಿ ಫ್ರೆಂಡ್ಸ್ ಬೆಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ. ಫೋನ್ ಮಾಡಿದ್ರಂತ ಅದಿನ್ನೂ ದುರಂತ. ಮೆಸೇಜ್ ಕಳಿಸಿದ್ರೆ ಓಕೆ, ಫೋನ್ ಮಾಡಿ ಬೆಸ್ಟ್. ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡೋ ದೇವ್ರ ನೆನ್ಸಿಗೆ ಮಂದಿಯವರು ಗಿಂದವರು ಅದೇ ಹೊಡ್ಕೊಟ್ಟಾಗಲ್ಲ. ಏನು ಹೊಡ್ಕೊಟ್ಟಾಗುತ್ತೆ, ನಾವು ಕಾಮನ್ ಕಾಂಪೋಸರ್ ಆಗಿರಬೇಕು. ಏನು ಪ್ರೇಯರ್ ಇದೆಯಲ್ಲ, ಪ್ರಾರ್ಥನೆ, ಅದು ನಾರ್ಮಲ್ ಆಗಿರ್ಬೇಕು. ಮತ್ತೆ ನೀವು ಆಂಜನೇಯಗೆ ಹೋಗಿ ಓಕೆ ಒಂದು ರೌಂಡ್ ಹಾಕಿ ಎಲ್ಲ ಮಾಡಿದ್ರೆ ಆಗಲ್ಲ. ಪ್ರಾರ್ಥನೆ ಏನಪ್ಪ ಅಂದರೆ ನಾವೆಲ್ಲ ಓದಿದ್ದೀವಿ, ಒಂದು ಒಳ್ಳೆ ಟೈಮ್ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್ ಕೊಡೋದೆ ಪ್ರಾರ್ಥನೆ ಮನಸ್ಸಲ್ಲೇ ಮಾಡ್ಕೋಬೇಕು. ಅದು ಮತ್ತೆ ನೀವು ಹೋಗಿ ಅಲ್ಲಿ ಹೋಗಿ ಮಾಧ್ಯಮದಲ್ಲಿ ಹೋಗಿ ಒಂದು 10 ರೂಪಾಯಿ ಕೊಟ್ಟು ಕಟ್ ಮಾಡಿ ನಡ್ಸ್ಕೊಂಡ್ಬಂದ್ರೆ ಆಗಲ್ಲ, ವರ್ಕೌಟ್ ಆಗಲ್ಲ. ಇಟ್ ವೋಂಟ್ ವರ್ಕ್, ಅವೆಲ್ಲ ವರ್ಕ್ ಆಗಲ್ಲ. ಯು ಶುಡ್ ಬಿಲೀವ್ ಇನ್ ಯುವರ್ ವರ್ಕ್. ಸಿ ನೀವು ವರ್ಕ್ ಮಾಡಿದ್ರೆ ಅದೇ ತಿಳುವಳಿಕೆ. ಆ್ಯಕ್ಚುಲಿ ನನಗೊಂದು ರಿಪೋರ್ಟ್ ಓದ್ತಾ ಇದೆ, ಯಾವುದೋ ಪ್ರಜಾವಾಣಿ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ 48 ತಾಸು ಕಳೆದ್ರೂ ದರ್ಶನ ಸಿಕ್ಕಿಲ್ಲ. 48 ತಾಸು ಅಂದರೆ ಹೌ ಮೆನಿ ಡೇಸ್? 2 days. ಸಿ you gone to Tirupati to see the Timmappa and you have waited for 2 days. Otherwise, rather than doing this one, ನೀವೇನಾದರೂ ಒಂದು ಬಡವರಿಗೆ, ಧ್ವನಿಯಿಲ್ಲದ ವರ್ಗಕ್ಕೆ, ಅಮಾಯಕರಿಗೆ ಸೇವೆ ಮಾಡಿದರೆ ತಿಮ್ಮಪ್ಪನಲ್ಲಿ ಬರ್ತಾನಲ್ವಾ? ಯು ಶುಡ್ ಥಿಂಕ್ ರ್ಯಾಷನಲ್. ಯಾರೋ ಒಬ್ಬನು ಬಡವನಿಗೆ ಹೆಲ್ಪ್ ಮಾಡಿದ್ರೆ, ಒಬ್ಬನಿಗೆ ಯಾರೋ ಹೊಟ್ಟೆ ಹಸಿದಿದೆ ಅವನಿಗೆ ಊಟ ಕೊಡಿಸ್ಬಿಟ್ರೆ ಅವ್ನು ನಿಮಗೆ ದೇವ್ರ ಥರ ನೋಡ್ತಾನಲ್ವ? ನೀವ್ಯಾಕೆ ದೇವ್ರು ನೋಡ್ಬೇಕು, ನೀವೇ ದೇವ್ರು ಆಗ್ತಾರಲ್ವ? ಸೊ ಪೀಪಲ್ ಶುಡ್ ಅಪ್ಲೈ ದರ್ ಮೈಂಡ್. I know ಹೋಗೋದು ಸ್ವಲ್ಪ ಏನು ಅನಿಸುತ್ತೆ, ಬಟ್ 48 hours you are waiting for 48 hours means 2 days. You can complete a polity book in 2 days. Polity book ತಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಬಂದ್ಬಿಟ್ಟು ತಿಮ್ಮಪ್ಪನೇ ಕಾಣ್ತಾನೆ. ತಿಮ್ಮಪ್ಪ ಇಸ್ ದೇರ್ ಇನ್ polity book because Timappa's TTD, Tirupati administration is running by politics. According to the constitutional principle that is running. ಸೊ ಇದು ಅದಕ್ಕೆ ಯು ಶುಡ್ ಬಿ ವೆರಿ ಯೂಶಲಿ ಅವ್ರ ಫೋನ್ ಇದೇನು ಅಟೆಂಡ್ ಮಾಡಬೇಡಿ ಅಂತ ಸಾಯಂಕಾಲ ಅಂದರೆ ಬೆಸ್ಟ್ ಆಫ್ ಲಕ್ ಮೆಸೇಜ್ ಕಳಿಸ್ತಿರ್ತಾರ. ಸ್ವಲ್ಪ ಸೈಲೆಂಟ್ ಆಗೋ ಫ್ಲೈಟ್ ಹಾಕಿ ಬೆಳಗ್ಗೆ ನಾಳೆ ಎಕ್ಸಾಂಪಲ್ ಮುಗಿಸ್ಕೊಂಡ್ಬಂದು ನೀವು ಬೆಸ್ಟ್ ಆಫ್ ಲಕ್ ಕಳಿಸ್ತಿರ್ತಾರೆ. ನಾಳೆ ಮೆಸೇಜ್ ಥ್ಯಾಂಕ್ ಯು. ಅವ್ರೀಗ ಓಕೆ ಬೆಸ್ಟ್ ಆಫ್ ಲಕ್ ಅಂದ್ರೆ ಥ್ಯಾಂಕ್ ಯು ಅಂದ್ರೆ ಓಕೆ, ಅವ್ರು ಮತ್ತೆ ಮುಂದೆ ಫಾಲೋ ಮಾಡ್ತಾರೆ. ಹೌ ಯು ಆರ್ ಪ್ರಿಪ್ರೇಷನ್. ಸೊ ಮತ್ತೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಬಾರ್ದು, ಅಲ್ಲಿಗೆ ಸ್ಟಾಪ್ ಆಗಬೇಕು. ಅವ್ರು ಹೇಳಿಲ್ಲಂದ್ರೂ ನೀವು ಏನು ಪರ್ಫಾರ್ಮೆನ್ಸ್ ಮಾಡೋಕೆ ಅದನ್ನೇ ಮಾಡ್ತೀರಾ. ಸೊ ಯೂಶಲಿ ಈಕ್ವಲ್ ಮೈಂಡೆಡ್ ಪೀಪಲ್ ಇದ್ರೆ ದೆನ್ ಇಟ್ ಇಸ್ ಓಕೆ. ಈಗೆಲ್ಲ ಈಕ್ವಲ್ ಮೈಂಡೆಡ್ ಪೀಪಲ್ ಇರ್ತಾರೆ. ಎವ್ರಿ ಒನ್ ನೋಸ್ ದಿ ಪೇನ್ ಆಫ್ ಫಿಲಿಮ್ಸ್ ಪ್ರಿಪ್ರೇಷನ್. ಸೊ ಅದಕ್ಕೆ ಏನು ಗೊತ್ತಾಗುತ್ತೆ, ಈಗ ಹೊರಗಡೆ ಇರೋರಿಗೆ ಫಿಲಿಮ್ಸ್ ಎಕ್ಸಾಮು ಹುಷಾರಾಗಿ ಮಾಡು, ಅದು ಮಾಡು, ಇದು ಮಾಡು, ಅವರೇ ಒಂದು ಅರ್ಧ ಭಯ ಕ್ರಿಯೇಟ್ ಮಾಡ್ತಾರೆ. UPSC ಆಲ್ವೇಸ್ ನೋನ್ ಫಾರ್ ಇಟ್ಸ್ ಟು ಕ್ರಿಯೇಟ್ ಎ ಸ್ಕೇಲ್ ಆ್ಯಂಡ್ ಒನ್ ಮೋರ್ ಸೆಕ್ಷನ್ ದೇ ಆರ್ ಕಮಿಂಗ್. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು, ಬೆಸ್ಟ್ ಆಫ್ ಪ್ರಾಕ್ಟೀಸಸ್ನ ಏನು ಮಾಡಬೇಕು ಅವಾಯ್ಡ್ ಮಾಡಿ, ನಾರ್ಮಲ್ ಊಟ ಮಾಡಿ, ಬುಕ್ಸ್ ಇಟ್ಕೊಂಡ್ರೆ ಆಟೋಮೆಟಿಕಲಿ ನಿದ್ದೆ ಬರುತ್ತೆ, ಅದು ಡೌಟೇ ಇಲ್ಲ. ಸ್ಲೀಪ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬುಕ್ಸ್. ಸೊ ಇನರೆಂಟ್ ಫೀಲಿಂಗ್ ಆಫ್ ದಿ ಇನರೆಂಟ್ ಕ್ಯಾರೆಕ್ಟರ್ಸ್ ಆಫ್ ದಿ ರೀಡಿಂಗ್ ಅಂದರೆ ಸ್ಲೀಪಿಂಗ್. ಸೊ ಪುಸ್ತಕಗಳು ಬಟ್ ಒಂದು ಒಳ್ಳೆ ಚೆನ್ನಾಗಿ ನಿದ್ದೆ ಆದರೆ ನೀವು ಅಲ್ಲಿ 4 hours ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ದೀಸ್ ಆರ್ ಮೈಂಡ್ ಸೆಟ್. ಚೆನ್ನಾಗಿ ನಿದ್ದೆ ಆಗಬೇಕು, ಚೆನ್ನಾಗಿ ನಿದ್ದೆ ಆದರೆ ಚೆನ್ನಾಗಿ. ಮತ್ತು ಆವತ್ತಿನ ರಾತ್ರಿ ಏನು ನೀವು ಕಳೆದು ಕಟ್ಟಾಕೋದೇನಿಲ್ಲ. ನೈಟ್ ಊಟ ಆದಮೇಲೆ ನಿಮ್ಗೆ ಅನ್ನಿಸ್ತೀವಿ ಯಾವ ಇದು ನೋಡಬೇಕು ಅಂತ ಯಾವ ವೀಡಿಯೋ. ಸ್ಪೆಷಲಿ ಅವಾಯ್ಡ್ ವೀಡಿಯೋಸ್ ಆಫ್ಟರ್ ಹ್ಯಾವಿಂಗ್ ಎ ಡಿನ್ನರ್. ಅವಾಯ್ಡ್ ವೀಡಿಯೋಸ್ ಆ್ಯಂಡ್ ಮೊಬೈಲ್. ಗೋ ಫಾರ್ ಬುಕ್ಸ್. ಪುಸ್ತಕ ಓದಿದ್ರೆ ನಿದ್ದೆ ಬರುತ್ತೆ. ಒಂದು ಪ್ರಾಪರ್ ನಿದ್ದೆ ಆದರೆ ಬೆಳಗ್ಗೆ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ಸಪೋಸ್ ನಿದ್ದೆ ಬಂದಿಲ್ಲ ಅಂತ ಏನು ಮಾಡ್ತೀರಾ, ಅವತ್ತು ಸ್ವಲ್ಪ ಟೆನ್ಷನ್ ಆಗಿ ನಾಳೆ ಎಕ್ಸಾಮ್ ಅನಿಸುತ್ತಾ ಇಲ್ಲ. ನಾನು ಇದು ಹೇಳೋದು ಈಸಿ, ಬಟ್ ಅದು ನೀವು ಮಾಡೋದು ಕಷ್ಟ. ಸಪೋಸ್ ನಿದ್ದೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ಆ ಕಡೆ ಉಳ್ಳಾಡ್ತಾರೆ, ಈ ಕಡೆ ಉಳ್ಳಾಡ್ತಾರೆ, ಏನು ಮಾಡಬೇಕು? ಏನು ಮಾಡೋಂಗಿಲ್ಲ, ಎಕ್ಸಾಮ್ ಬರಲೇಬೇಕು, ಕ್ಲಿಯರ್ ಮಾಡಿ ಅಷ್ಟೇ. ಯು ಶುಡ್ ನಾಟ್ ಟೆಲ್ ಎನಿ ರೀಸನ್ಸ್ ಅಂತದೆ. ಇಟ್ ಈಸ್ ಮೈಂಡ್ ಈಸ್ ಎ ವೆಪನ್. ಸೊ ನೀವು ಇಫ್ ಯು ಫೀಲ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಎಕ್ಸಾಮ್. ಸೊ ದಿಸ್ ಇಸ್ ವಾಟ್ ಬುದ್ಧ ಸೇಸ್. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ಇಟ್ ವಾಸ್ ದಿ ಕ್ವಶನ್ ಇನ್ ದಿ ಮೇನ್ಸ್. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ಎಥಿಕ್ಸಲ್ಲಿ ಇದೇ ಕ್ವಶನ್ ಬಂದಿದೆ. ನೀವೇನು ಅಂದ್ಕೊಳ್ತೀರೋ ಅದನ್ನೇ ಆಗ್ತೀರಾ. ಇಫ್ ಯು ಥಿಂಕ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್, ಎಸ್ ಯು ಕ್ಯಾನ್ ಗೋ, ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. If you feel not confident, definitely it will kill your future.
2-3 ಕ್ವಶನ್ ನಿಮ್ಗೆ ಗೊತ್ತಿರುತ್ತೆ, ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈಗ ನೆಕ್ಸ್ಟ್ ಅದು ನಾವು ಲಾಸ್ಟ್ ಟೈಮ್ ಟೆಕ್ನಿಕ್ಸ್ ಹೇಳಿದ್ದಲ್ಲ, ಅಟ್ಲೀಸ್ಟ್ ಹೋಗಿ ಅಪ್ಲೈ ಮಾಡಿದ್ದಾರೆ, ಬೋರ್ಡ್ ಕ್ವಶನ್ಸ್ ಅಪ್ಲೈ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ತುಂಬ ಈಸಿ ಇರುತ್ತೆ, ಬಟ್ ನೀವು ಅಪ್ಲೈ ಮಾಡೋದು ಭಾಳ ಕಷ್ಟ. ನೀವೇನಾದ್ರು ಅಪ್ಲೈ ಮಾಡಿದರೆ ಅದು ಅಲ್ಲಿ ನೀವು ಎಕ್ಸಾಮಲ್ಲಿ ಬರ್ಕೊಟ್ಟಾಗುತ್ತೆ. ಇಲ್ಲ ಅಂದರೆ ಅದು ಅಪ್ಲೈ ಅದು ಟೆಕ್ನಿಕ್ಸ್ ಆಗೇ ಬಿಡುತ್ತೆ. ಯು ಡೋಂಟ್ ಗಿವ್ ಎನಿ ರಿಸಲ್ಟ್ಸ್. ಸೊ ಇನ್ನೂ 1 ವೀಕ್ ಟೈಮ್ ಇದೆ. UPSC ಇಂಪಾರ್ಟೆಂಟ್ ಏರಿಯಾಸ್ ಕವರ್ ಮಾಡಿ. ಯು ಕವರ್ ಓನ್ಲಿ ಇಂಪಾರ್ಟೆಂಟ್ ಏರಿಯಾಸ್. ಬೇರೆ ಡೌಟ್ಸ್ ಏನಿದೆ ನಿಮಗೆ? ಡೌಟ್ಸ್ ಏನು? 100% ಪರ್ಫೆಕ್ಟ್. But in particular subject you are asking a general. See, according to subject wise you have to give emphasis. For example, polity. Which part of the polity you are going to give more emphasis? Yes. Yes. Preamble, Parliament, Supreme Court, emergency provision, interstate relationship. So, federal structure. Yes. High Court, non-district courts. Correct? ಡಿಸ್ಟ್ರಿಕ್ಟ್ ಕೋರ್ಸ್ ಬಗ್ಗೆ ಪಾದರಾಗಬೇಕು ಅವಶ್ಯಕತೆ ಇಲ್ಲ. ಓನ್ಲಿ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಇದೇ ಥರ ಇವು ಹೋಗಿದ್ದು ಎಕನಾಮಿಕ್ಸ್ ಆಲ್ಸೋ. ಎಕನಾಮಿಕ್ಸ್ ಅಲ್ಲಿ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಇಂಟರ್ನ್ಯಾಷನಲ್ ಟ್ರೇಡ್, FDI. ಎಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ ಇಷ್ಟೇ ಕವರ್ ಮಾಡಬೇಕು. ಇಲ್ಲೇ ಕ್ವಶನ್ಸ್ ಬರುತ್ತೆ. ಈ ಏರಿಯಾದಲ್ಲಿ ಮಾತ್ರ ನೀವು ಚೆನ್ನಾಗಿ ಮಾಡಬೇಕಷ್ಟೇ. ಅನ್ಎಕ್ಸ್ಪೆಕ್ಟೆಡ್ ಏರಿಯಾ ಗೊತ್ತಲ್ಲ, ಲಾಸ್ಟ್ ಟೆಕ್ನಿಕ್ಸ್. ಸೊ ಏನಾದ್ರು ಫ್ಯಾಕ್ಟ್ಸ್ ಕೊಟ್ಟಿದ್ರೆ ಅಥವಾ 1, 2, 3 ಕೊಟ್ಟಿಲ್ಲ ಅಂತಂದರೆ ಏನು ಮಾಡೋದು? 1, 2, 3 ಅಥವಾ ಆಲ್ ದಿ ಅಬೌವ್ ಕೊಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಎ ಪಾಸಿಟಿವ್ ಸೈಡ್. ಬಿಕಾಸ್ ಇಂಡಿಯನ್ ಈಸ್ ಟೆಲಿಂಗ್ ಒನ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅಂದರೆ ಆಲ್ ದಿ ಸ್ಟೇಟ್ಮೆಂಟ್ಸ್ ಅಬೌವ್ ಕರೆಕ್ಟ್ ಆಪ್ಷನ್ ಇಲ್ಲ ಅಂತಂದರೆ ನೀವು ಡೆಫಿನೆಟ್ಲಿ ನೀವು ಅದನ್ನು ಆ ಕ್ವಶನ್ ತೊಗೋಬೇಕು. ಯಾಕಂದರೆ ಇಂಡಿರೆಕ್ಟ್ ಲಿಸ್ಟಲ್ಲಿ ಯಾವುದೊಂದು ಸ್ಟೇಟ್ಮೆಂಟ್ ರಾಂಗ್ ಇದೆ, ನೀವು ಫೈಂಡ್ ಔಟ್ ಮಾಡಿ ಅಂತ. ಸೊ ಅದು ರಾಂಗ್ ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆಲ್ಲ ಟೆಕ್ನಿಕ್ಸ್ ಗೊತ್ತಿದೆ. ಫ್ಯಾಕ್ಟ್ಸ್ ಕೊಟ್ಟಿದ್ರೆ 100% ರಾಂಗ್ ಇರುತ್ತೆ, 99%. 1% ಇರಲ್ಲ. ನಮ್ಗೆ 1% ಬಗ್ಗೆ ಬಾದರಾಗೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ಸೊ ನೀವು 45 ಕ್ವಶನ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಈ ಮೇಲೆ 5 ಕ್ವಶನ್ಸೇ ನಿಮ್ಮನ್ನು ಸೇವ್ ಮಾಡ್ತಕ್ಕಂಥದ್ದು. ಸೊ ಎಕ್ಸಾಮಲ್ಲಿ ನೀವೆಲ್ಲ ಈಗ ಯಾವ ಸ್ಟೇಜಲ್ಲಿ ಇದ್ರೆ 45 ಕ್ವಶನ್ಸ್ ಮಾಡ್ತೀರಾ. ಇನ್ನು 5 ಕ್ವಶನ್ಸ್ ಮಾಡಬೇಕು. 5 ಕ್ವಶನ್ಸ್ ಏನು ಮಾಡಬೇಕು? ಟೆಕ್ನಿಕ್ಸ್ ಫಾಲೋ ಮಾಡಿ. ಸೊ ನೀವು ಟೆಕ್ನಿಕ್ಸ್ ಫಾಲೋ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅದರ್ವೈಸ್ ಇಟ್ ವೋಂಟ್ ವರ್ಕ್. ನೀವು ಫಾಲೋ ಮಾಡಿದ್ದೀರ, ಅಟ್ಲೀಸ್ಟ್ ಅಪ್ಲಿಕೇಶನ್ ಯಾರು ಮಾಡಿದ್ದೀರ. ಫ್ಯಾಕ್ಟ್ಸ್ ಆಗಿದಾವ, ಬೋರ್ಡ್ ಕ್ವಶನ್ಸ್ ಫ್ಯಾಕ್ಟ್ಸ್ ಏನಾದ್ರು ಆಗಿದಾವ. ಸೊ ಸೇಮ್ ಏರಿಯಾಸಿಂದ ಕ್ವಶನ್ ಕೇಳಿದ್ದಾರೆ, ಅಟ್ಲೀಸ್ಟ್ ಸೇಮ್ ಏರಿಯಾದಿಂದ ಕ್ವಶನ್ಸ್ ಕೇಳಿದ್ದಾರೆ. ಎಷ್ಟು ವರ್ಷದ ಕ್ವಶನ್ ಪೇಪರ್ ನೋಡಿದ್ರಿ? ಎಷ್ಟು ವರ್ಷ ನೋಡೋದು? 10 ಇಯರ್ಸ್. ಸೊ 10 ಇಯರ್ಸಲ್ಲಿ ಏನಾದರೂ ಕಾಮನ್ ಫೀಚರ್ ವರ್ಕೌಟ್ ಆಗ್ತಾ ಇದೆಯಾ? ಕಾಮನ್ ಏರಿಯಾದಿಂದ ಕ್ವಶನ್ ಕೇಳ್ತಾ ಇದೆ. ಯಾವ ಒಂದು ಏರಿಯಾ ನೀವು ನೋಡಿದ್ರಿ ಸರ್? ಈ ಕಾನ್ಸೆಪ್ಟು ಪದೇ ಅಪೇರ್ ಆಗ್ತಿದೆ. ಯಾವ ಕ್ವಶನ್ ನೀವು ನೋಡಿದ್ರಿ? ನಿಮ್ಗೆ ಅನಿಸುತ್ತೆ 10 ಇಯರ್ಸಲ್ಲಿ ಸರ್ ಈ ಕ್ವಶನ್ ನೋಡಿ ಸ್ವಲ್ಪ 2-3 ವರ್ಷ ಬಿಟ್ಟು ಪದೇ ಬರ್ತಾ ಇತ್ತು. ಯಾವ ಟಾಪಿಕ್ ಅನಿಸುತ್ತೆ? ಫ್ಯಾಕ್ಟ್ಸ್ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಎಕ್ಸಾಕ್ಟ್ಲಿ ವರ್ಡ್ ಫ್ಯಾಕ್ಟ್ಸ್ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಬಟ್ ಅಬ್ಸಲ್ಯೂಟ್ ರಾಂಗ್ ಅಂತ ಹೇಳ್ತಾ ಇಲ್ಲ ವರ್ಡ್. ಫ್ಯಾಕ್ಟ್ಸ್ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಗಾಟ್ ಫ್ರೀಡಮ್ August 15, 1947. ದಿಸ್ ಇಸ್ ದಿ ಫ್ಯಾಕ್ಟ್. ಇದು ಗೊತ್ತಿಲ್ಲ ಅಂದರೆ ಇದು ನಿಮ್ಮ ಪ್ರಾಬ್ಲಮ್. ಇದು ಫ್ಯಾಕ್ಟ್ ಇದೆ, ಬಟ್ ಯು ಶುಡ್ ನೋ ದಿಸ್. ಅಂಥ ಫ್ಯಾಕ್ಟ್ಸ್ ರಾಂಗ್ ಮಾಡಿದ್ರೆ ದಟ್ ಇಸ್ ಯುವರ್ ಬಫೂನ್. ಓಕೆ, ನೈದರ್ ಒನ್ 3-4 ಕ್ವಶನ್. ಎಸ್, ಸಿ, ಹಾಂ, ಕರೆಕ್ಟ್. ನೆಕ್ಸ್ಟ್ ಆಪ್ಷನಲ್ಲಿ ಹೇಳಿ 1 only, 2 only ಮತ್ತು 1 and 2 ಆದಾಗ ಮೋಸ್ಟ್ ಆಫ್ 1 and 3 ಇರ್ತದೆ. ಎಕ್ಸಾಕ್ಟ್. ಅಲ್ಲ 1 and 3 ಅನ್ನೋದಕ್ಕಿಂತ 3 ಸ್ಟೇಟ್ಮೆಂಟಲ್ಲಿ ಒಂದೇ ಸ್ಟೇಟ್ಮೆಂಟ್ ರಾಂಗ್ ಆಗೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಒಂದೇ ಸ್ಟೇಟ್ಮೆಂಟ್ ಅವನು ಉದ್ದೇಶ ನಾನು UPSC ಮೇನ್ ಉದ್ದೇಶ ಹೇಳಿರ್ತಾನೆ. UPSC ಮೇನ್ ಉದ್ದೇಶ ನಮ್ಮನ್ನು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದಲ್ಲ. ಓನ್ಲಿ ಯು ವಾಂಟ್ ಟು ಗಿವ್ ರೈಟ್ ಇನ್ಫಾರ್ಮೇಷನ್. ಸೊ ಅದಕ್ಕೆ ಏನು ಮಾಡಿರ್ತಾರೆ, ನಾನು ಒಂದೇ ಸ್ಟೇಟ್ಮೆಂಟ್ ಮಾಡಿರ್ತಾನೆ. ಮ್ಯಾಕ್ಸಿಮಮ್ ಎಷ್ಟು ನೀವು ಫಾಲೋ ಮಾಡಿದ್ರಲ್ವ, ನೋಡಿದ್ರಲ್ವ. ಸೊ ಅದಕ್ಕೆ ನೀವೇನು ಮಾಡಬೇಕು? ಓನ್ಲಿ ಒನ್ ಸ್ಟೇಟ್ಮೆಂಟ್ ರಾಂಗ್ ರಾಂಗ್ ಅಂತ ಚಾಯ್ಸ್ ಮಾಡಬೇಕಾದ್ರೆ ಯು ಶುಡ್ ಬಿ 100% ಕಾನ್ಫಿಡೆಂಟ್. ದೆನ್ ಓನ್ಲಿ ಯು ಗೋ ಫಾರ್ ಸಚ್ ಟೈಪ್ ಆಫ್ ಆಪ್ಷನ್ಸ್. ಸೊ ನೀವೇನು ಮಾಡಿದ್ರಿ? 10 ಇಯರ್ಸಲ್ಲಿ ಅಬ್ಸರ್ವೇಷನ್ ಮಾಡಿದ್ರಿ. ನೀವೇನು ಮಾಡಿದ್ರಿ? ಅಬ್ಸರ್ವೇಷನ್ ಎಷ್ಟು ವರ್ಷ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ? ಹಾಂ, 10 years ಕ್ವಶನ್ ಪೇಪರ್ ನೀವು ಹೇಳಿದ್ಮೇಲೆ ನೋಡಿ ಸರ್, ಅದಕ್ಕೆ ಸ್ವಲ್ಪ ಸಾಲ್ವ್ ಮಾಡಿ. ಓಕೆ. ಅಂದರೆ 10 ಇಯರ್ಸ್ ನಾನು ಅಬ್ಸರ್ವ್ ಮಾಡಿದರೆ ನೀವು ಹೇಳಿದ್ರೆ
ಕರೆಕ್ಟ್. ಯಾವ್ದು ಬಿಟ್ಟು ಎಕನಾಮಿಕ್ಸ್ ಇಂದ ನೋಡಿದ್ರೆ ನಾವು RBI ಬಗ್ಗೆ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಫಿಸಿಕಲ್ ಪಾಲಿಸಿ ಆಗಿರ್ಬೋದು, ಎಸ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು, Yes. ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು, ಇದನ್ನ ಎವ್ರಿ ಇಯರ್ ಕೇಳಿದ್ದಾರೆ ಸರ್. ಕರೆಕ್ಟ್ ಅಲ್ವಾ? 40 ಕ್ವಶನ್ಸ್ ಅಂತೂ ಇದೆ. ಒಂದು ಜಂಪಿಂಗ್ ಫಿಸಿಕಲ್ ತಗೊಂಡ್ರೆ 15 ಇಯರ್ಸ್ ಇಂದ 40-30 ಕ್ವಶನ್ಸ್ ಅಂತೂ ಪಕ್ಕ ಇದೆ ಸರ್. ಅಂದ್ರೆ ಎವ್ರಿ ಇಯರ್ ಬಂದಿದೆ ಅಂತ ಅರ್ಥ ಇದೆ. ಸೊ 35 ಕ್ವಶನ್ಸ್ ಅವರೇಜ್ ಆಗಿ ತಗೊಂಡು 35 ಎಷ್ಟು ಕ್ವಶನ್ಸ್ ಆಯ್ತು? ಎಷ್ಟು ಮಾರ್ಕ್ಸ್ ಆಯ್ತು? 70 ಮಾರ್ಕ್ಸ್. ಅದೇನು ಆಲ್ರೆಡಿ ಇನ್ ಯುವರ್ ಪಾಕೆಟ್. ಸೊ 35 ಕ್ವಶನ್ಸ್ ಏನಿದಾವಲ್ಲ ಅವು ನಮ್ಮ ಏರಿಯಾದಿಂದ ಬರುತ್ತೆ. ನಾವು ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದು ಫಸ್ಟ್ ರೌಂಡ್ ಕ್ವಶನ್ಸ್ 35 ಕ್ವಶನ್ಸ್. ಸೊ ರಿಮೈನಿಂಗ್ 15 ಕ್ವಶನ್ಸ್ ಏನು ಮಾಡಬೇಕು? ಅಪ್ಲಿಕೇಶನ್ ಆಫ್ ನಾಲೆಡ್ಜ್, ಕಾಮನ್ ಸೆನ್ಸ್, ತಂಬು ಎಲ್ಲ ಮಾಡಬೇಕಷ್ಟೇ. ಸೊ ಯು ಆರ್ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಆನ್ ನೆಕ್ಸ್ಟ್ 15 ಕ್ವಶನ್ಸ್. ಸೊ ನಿಮಗೆ 10 ಇಯರ್ ಕ್ವಶನ್ ಪೇಪರ್ ನೋಡಿದಾಗೆ ಡೋಂಟ್ ಯು ಥಿಂಕ್ ಈಸ್ ಫಾಲೋವಿಂಗ್ ಸಮ್ ಫ್ರೇಮ್ವರ್ಕ್, ಬೇಸಿಕ್ ಫ್ರೇಮ್ವರ್ಕ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ? ಅವನು ಯು ಥಿಂಕ್ ಈಸ್ ಗೋಯಿಂಗ್ ಕಂಪ್ಲೀಟ್ಲಿ ಡಿವೇಟಿಂಗ್ ಫ್ರಮ್ ಇಸ್ ಓನ್ ಪಾತ್? ನೋ. ಸೊ ಅನ್ಪ್ರಿಡಿಕ್ಟಬಲ್ ಅಂತ ವರ್ಡ್ ಏನು? ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ 20%. ಕರೆಕ್ಟಾ? ಸೊ ನಿಮ್ಮ ಬೇಸಿಕ್ ಏರಿಯಾ ಅವ್ರು ಏನು ಹೇಳಲ್ಲ, ಇನ್ಫ್ಲೇಷನ್ ರಿಲೇಟೆಡ್ ಕ್ವಶನ್ಸ್. ಎಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಫ್ಲೇಷನ್ ರಿಲೇಟೆಡ್ CP, WP ಅದ್ರ ಬಗ್ಗೆ ಓದಬೇಕು ನೀವು ಅಂತ ಇಲ್ಲೇನಿದೆ. ಸೊ ದಿಸ್ ಈಸ್ ದಿ ಗುಡ್ ಅಬ್ಸರ್ವೇಷನ್. ಸೊ 35 to 40 ಕ್ವಶನ್ಸ್ ಏನಿದೆಯಲ್ಲ ಅವು ಕಂಪ್ಲೀಟ್ಲಿ ಓಲ್ಡ್ ಕ್ವಶನ್ಸ್. ಅದರಲ್ಲಿ ಯಾವುದಾದ್ರೂ ಕಾಂಪ್ರಮೈಸ್ ಆಗ್ತಾನೆ ಅವನು UPSC? ನೋ, ಈಸ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್. ಸೊ ಇದಕ್ಕಿಂತ ಮುಂಚೆಗೆ ಅನಿಸುತ್ತೆ ನಮಗೆ ಅವನು ತುಂಬ ಕ್ವಶನ್ ಡಿಫ್ರೆಂಟ್ ಏನಿದೆ ಕೇಳ್ತಾನೆ, ಕ್ವಶನ್ ರಿಪೀಟ್ ಆಗಲ್ಲ ಅನ್ನೋದು. ಇಟ್ ಈಸ್ ಒನ್ ಮೋರ್ ಫೇಕ್ ಸ್ಟೋರಿ. ಕ್ವಶನ್ಸ್ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್ ಇನ್ UPSC. ದಿಸ್ ಈಸ್ ಎ ಫೇಕ್. This is a fantasy. It can be made into KGF 3 film. So questions are reappearing. Then, Indian observation, new question paper ಮಾಡಿದ್ರಿ. ಎಷ್ಟು ವರ್ಷ ಕ್ವಶನ್ ಪೇಪರ್ ಮಾಡಿದ್ರಿ? 10 years ಎಲ್ಲರೂ ಮೂರು ಮಾತಾಡ್ಕೊಂಡು ಮಾಡಿದ್ರೆ ಓಕೆ 10 years ಓಕೆ. ಈಗೇನು ಅಬ್ಸರ್ವ್ ಮಾಡಿದ್ರಿ? ವಾಟ್ ಯು ಅಬ್ಸರ್ವ್ ಇನ್ ಲಾಸ್ಟ್? ರಿಪೀಟೆಡ್ ಕ್ವಶನ್ಸ್ ಆಗ್ತದೆ. ಸೊ ಕಾನ್ಸೆಪ್ಟ್ಸ್ ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಲಿ ಯಾವ ಕಾನ್ಸೆಪ್ಟ್ ರಿಪೀಟ್ ಆಯಿತು? ಜಿಯೋಗ್ರಫಿ ಮೇಲೆ ಅಷ್ಟು ರಿಪೀಟ್ ಆಗಿಲ್ಲ. Okay. ಎನ್ವೈರನ್ಮೆಂಟ್ ರಿಪೀಟ್ ಆಗಿಲ್ಲ. ಯಾವ್ದು ರಿಪೀಟ್ ಆಯ್ತಲ್ಲ? ಎನ್ವೈರನ್ಮೆಂಟ್. ಸರ್ ಇದು ಬಯೋಸ್ಫಿಯರ್. ಬಯೋಸ್ ಕ್ವಶನ್. ಆ ಥರದ್ದು ರಿಪೀಟ್ ಆಗಿದೆ. ಹಾಂ. ಪಾಲಿಟಿನಲ್ಲಿ ಪಾರ್ಲಿಮೆಂಟರಿ ಗೌರ್ಮೆಂಟ್ ಅಲ್ಲಿ ಇದು ಮತ್ತೆ ಮತ್ತೆ ರಿಪೀಟ್ ಆಗಿದೆ. ಡಿಫ್ರೆಂಟ್ ಆಗಿ ಕೇಳಿದಾರೆ ಸ್ಟೇಟ್ಮೆಂಟ್ ಅಷ್ಟೇ. ಅಲ್ವಾ? ಸೇಮ್ ಮೀನಿಂಗ್ ಸೇಮೇ ಇದೆ, ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಸರ್ ಸೊ ಸ್ಟೇಟ್ಮೆಂಟ್. ಕಾನ್ಸೆಪ್ಟ್ಸ್ ಸೇಮ್ ಇರುತ್ತೆ, ಸ್ವಲ್ಪ ಬೇರೆ ಟೋನಲ್ಲಿ ಕೇಳ್ತಾನೆ. ಅಷ್ಟು ಬಿಟ್ಟರೆ ಬೇರೆ ಏನು ಐಡಿಯಾ ಇಲ್ಲ. ಅದು ಬಿಟ್ಟರೆ ಏನೇನು ಮಾಡೋಕ್ಕಾಗಿಲ್ಲ. 16-17 ಸೇಮ್ ಕ್ವಶನ್ ಅಪೇರ್ ಆಗಿದೆ. ಯಾವ ಎಕ್ಸಾಂಪಲ್? ಎಕಾನಮಿ ಅನ್ಸುತ್ತೆ, ಅದು ಸೇಮ್ ಕ್ವಶನ್ ಏನು ಡಿಫ್ರೆನ್ಸ್ ಇಲ್ಲ. ಹಾಂ. ಕ್ವಶನ್ ರಿಪೀಟ್ ಆಗಿದೆ. ಸೊ ಬುದ್ಧನ ರಿಲೇಟೆಡ್ ಕ್ವಶನ್ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಬುದ್ಧ ಯಾವುದೇ ಒಂದು ಕಿಂಗ್ಡಮ್ಸ್ಗೆ ಎಲ್ಲೆಲ್ಲಿ ಹೋಗಿದ್ದ ಅಂತ ಕ್ವಶನ್ ಇದೆ. ಸೇಮ್ ಕ್ವಶನ್, ಸೇಮ್ ಆಪ್ಷನ್ಸ್ ಅಪಿಯರ್ 2 times. ಸೊ ಈ ಲಾಸ್ಟ್ ಟೈಮ್ ಬುದ್ಧಿಸಮ್ ಜೈನಿಸಮ್ ಬಗ್ಗೆ ಕೇಳಿಲ್ಲ. ಸೊ ಈ ಬಾರಿ ಪ್ರಾಬಬಿಲಿಟಿ ಇಸ್ ವೆರಿ 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 ಹೈ. ಸೊ ಈ ರೂಲ್ಸ್ ನೀವು CSAT ಫಾಲೋ ಮಾಡಿ. CSAT ಅಲ್ಲಿ 50 to 55 ಕ್ವಶನ್ಸ್ ಅಟೆಂಡ್ ಮಾಡಿ. ಓಲ್ಡ್ ಕ್ವಶನ್ಸ್ ನೋಡಿ, ಅದೇ ಏರಿಯಾದಿಂದ ಬರುತ್ತೆ, ಅವೇ ಏರಿಯಾಸ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದೆ. ಇಷ್ಟೇ ಮಾಡೋದು. ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗುತ್ತೆ? ಟೆಲ್ ಮಿ ಫ್ರಾಂಕ್ಲಿ, ನೀವು ಲಾಸ್ಟ್ ಈ ಕ್ವಶನ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಮುಂಚೆಗೆ ಕ್ವಶನ್ ಪೇಪರ್ ಈ ರೀತಿ ಟ್ರೆಂಡ್ ಇದೆ ಅಂತ ಗೊತ್ತಿದೆ ನನಗೆ. ನೀವು ಇಫ್ ಯು ಗೋ ಇನ್ ಮಾರ್ಕೆಟ್, people go to bookstore, they will take that test series, this test series, hour compilation, monthly compilation, weekly compilation, day compilation, minute compilations. They will keep on taking such type of compilations, which is not good as per my view. PAB compilations ಅಂತ ಹೇಳ್ತಾರೆ, correct? See, already you are going through the Hindu paper, then vision. Again you are adding to PAB compilation. Don't you think you are wasting your time? PAB compilations ಯಾರಾದ್ರು ಓದ್ತಾ ಇದ್ದೀರಾ? Don't read. If you are following vision and Hindu paper, that is enough. And as you are aware, if you ask questions related to the current affair, definitely you will bring such type of questions from the Mars, Venus, Jupiter, not from Earth. Because ಆ ಥರ ಡಿಫಿಕಲ್ಟ್ ಇರುತ್ತೆ ಕ್ವಶನ್ಸ್. ಆ ಕ್ವಶನ್ಸ್ ಏನು ಮಾಡಬೇಕು? ಅಲ್ಲೇ ಇಟ್ಟರೆ ಅಲ್ಲೇ ಮೂವ್ ಮಾಡಬೇಕು. ನೋಡಬೇಕು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲಿಕೇಬಲ್ ಆಗುತ್ತೆ ನೋಡಬೇಕು, ಅಟೆಂಡ್ ಮಾಡಬೇಕು, ಹೋಗ್ತಾರೆ.
ಏನು ರೂಲ್ಸ್ ಇರಲಿಲ್ಲ ಬಿಟ್ಬಿಡಿ. ನಮ್ಮದು ರೂಲ್ಸ್ ಏನಿದೆ 50-50 ರೂಲ್ಸ್ ಗೊತ್ತಿದೆಯಲ್ಲ. 2 ಆಪ್ಷನ್ಸ್ ನೀವು ಎಲಿಮಿನೇಟ್ ಮಾಡಿದರೆ ಕಂಪಲ್ಸರಿ ಆ ಕ್ವಶನ್ ಅಟೆಂಡ್ ಮಾಡಲೇಬೇಕು. ಸೊ ಮಿನಿಮಮ್ 80 ಕ್ವಶನ್ಸ್ ಅಟೆಂಡ್ ಮಾಡಿ, ಅದರ್ವೈಸ್ ಯು ಫೀಲ್ ವೆರಿ ಡಿಫಿಕಲ್ಟ್. ಸೊ ಇಷ್ಟು ಮಾಡಿ, ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗಲ್ಲ. ಇಷ್ಟೇ ಮಾಡಬೇಕಾಗಿದೆ, ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನೀವು ಕಂಪೇರ್ ಟು ಮಾರ್ಕೆಟ್ ನೀವೆಲ್ಲ ಹೋಗಿ ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ ಈಗ ಇಂಪಾರ್ಟೆಂಟ್ ಏರಿಯಾಸ್ ಎಲ್ಲ ಏನೇನಾಗಿದೆ ಅಂತೇಳಿ. ಭಾಳಷ್ಟು ಜನ ಓಲ್ಡ್ ಕ್ವಶನ್ ಪೇಪರ್ ನೋಡೋದೇ ಇಲ್ಲ. ಕರೆಕ್ಟಾ? ನೀವು ನೋಡಿದ್ದೀರ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರು ಸಹ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ. ಓದಿರ್ಬೋದು, ಓದೋದು ಬೇರೆ, ಅಧ್ಯಯನ ಮಾಡೋದು ಬೇರೆ. ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಡಿ ಆ್ಯಂಡ್ ರೀಡಿಂಗ್. ಸೊ ರೀಡಿಂಗ್ ಅಂತಂದರೆ ನ್ಯೂಸ್ ಪೇಪರ್ ರೀಡಿಂಗ್ ಥರ ನೀವು ಏನಾದರೂ ಕ್ವಶನ್ ಪೇಪರ್ ನೋಡಿದ್ರೆ ಇಟ್ ವೋಂಟ್ ವರ್ಕ್ ಫಾರ್ ಯುವರ್ ಫ್ಯೂಚರ್. ಸೊ ವಿಚ್ ಪೆನ್ ಯು ಆರ್ ಯೂಸಿಂಗ್ ಟು ರೈಟ್ ಫಿಲಿಮ್ಸ್? ಬ್ಲಾಕ್ ಆರ್ ಬ್ಲೂ? ಕಂಪಲ್ಸರಿ ಬ್ಲಾಕ್ ಅಲ್ವಾ? ಬಾಲ್ ಪೆನ್ ಸೊ ಒಂದು ಇಟ್ಕೊಂಡು ಹೋಗಿ ಎಕ್ಸಾಮಲ್ಲಿ ಹಾಫ್ ಆನ್ ಅವರ್ ಮುಂಚೆಗೆ ಹೋಗಿ, ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಕಾಮಡೇಟ್ ವಿತ್ ಸ್ಕೂಲ್ ಎನ್ವೈರನ್ಮೆಂಟ್. ನೀವೇನಾದರೂ ಹಾಫ್ ಆನ್ ಅವರ್ ಲೇಟಾಗಿ ಹೋದರೆ ಅಂದರೆ ಆ ಒಂದು ಭಯದಿಂದ ಹೋಗ್ಬಾರ್ದು, ರೀಚ್ ಆಗ್ತದೋ ಇಲ್ಲ ಮತ್ತು ಆ ಭಯದಿಂದ ಏನಾದರೂ ಹೋದರೆ ಡೆಫಿನೆಟ್ಲಿ ಇಟ್ ವಿಲ್ ಬ್ರಿಂಗ್ ಡೌನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಆ ಒಂದು ಸ್ಕೂಲ್ ಎನ್ವೈರನ್ಮೆಂಟ್ಗೆ ನೀವು ಅಡ್ಜಸ್ಟ್ ಆಗಬೇಕಾದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಅಲ್ಲಿ ಇರಬೇಕು. But the food is important component of this preparation. See, for example, if you see the Brahmins, do you know what type of food they are going to eat? Do you think they are going to eat non-veg? See, if you eat non-veg, definitely you will clear prelims in your room, not in exam. So non-veg, you should avoid non-veg. Our non-veg and oil items, it requires more amount of energy. So what you eat, you will become the same. If you eat murga, you will become murga. See, I am also very fond of non-veg, but over the period of time, I realized like Buddha, so we should maintain some discipline in food also. ಏನಾಗಿದೆ ನೋಡಿ, ಫುಡ್ಡಲ್ಲಿ ನಾನ್-ವೆಜ್ ತಿಂದರೆ ಇಟ್ ರಿಕ್ವೈರ್ಸ್ ಹೈ ಅಮೌಂಟ್ ಆಫ್ ಎನರ್ಜಿ. ಸೊ ಎನರ್ಜಿ ಈ ಕಡೆ ಹೊಟ್ಟೆಗೆ ಡೈವರ್ಟ್ ಮಾಡಿದರೆ ವಾಟ್ ಅಬೌಟ್ ಮೈಂಡ್? ಇಟ್ ವೋಂಟ್ ವರ್ಕ್. ಸೊ ಅದಕ್ಕೆ if you want to gain something, you have to leave something. So leave in terms of food. Foodalli light food is a good ನಮ್ಮ ಪ್ರಕಾರ. ಇದರಲ್ಲಿ ತುಂಬ ಅದು ಇದು ಜೊಮ್ಯಾಟೊ ಸ್ವಿಗ್ಗಿದೆಲ್ಲ ಆರ್ಡರ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಲೈಟ್ ಫುಡ್ ಆಗಿ ತಿಳ್ಕೊಂಡು ಲೈಟ್ ಫುಡ್ ಇದ್ದಷ್ಟು ನೀವು ಲೈಟ್ ಆಗಿದ್ದಷ್ಟು ಮೈಂಡ್ ಓಡುತ್ತೆ. ಇಫ್ ಯು ಈಟ್ ನಾನ್ ವೆಜ್ ಅಂಡ್ ಸಚ್ ಟೈಪ್ ಆಫ್ ಅದರ್ ಸ್ಟಫ್ಸ್ ಲೈಕ್ ಫ್ರೈಡ್ ಫುಡ್ಸ್, ಪಾನಿಪುರಿ, ಮಸಾಲ ಪುರಿ, ದೆನ್ ಯು ವಿಲ್ ಬಿಕಮ್ ಚಿತ್ರಾನ್ನ ಇನ್ ಫಿಲಿಮ್ಸ್. ಇದು ಐಡಿಯಾ. ಬೇರೆ ಏನಾದರೂ ಡೌಟ್ಸ್ ಇದೆಯಾ? ನಿಮ್ದೇನಿದೆ ಗಗನ ಅವರೇ ಡೌಟ್ಸ್? 100% ಪರ್ಫೆಕ್ಟ್. ಏನಿದೆ ಡೌಟ್ಸ್? ಸರ್, ಅಂದರೆ ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಈ 1 ವೀಕ್ ಇರೋ ಹಾಗೆ ಮಾರ್ಕ್ಸ್ ತಗೊಂಡು ಸಾಲ್ವ್ ಮಾಡಬೇಕಾ ಅಥವಾ ಮಾರ್ಕ್ ಟೆಸ್ಟ್ ಯಾವುದು ತಗೋದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದನ್ನೇ ಮಾರ್ಕ್ ಟೆಸ್ಟ್ ಥರ ಕುತ್ಕೊಂಡು ಸಾಲ್ವ್ ಮಾಡೋದು ಬೇಕಲ್ಲ, ಇಲ್ಲಾಂದರೆ ಅದನ್ನು ಮಾರ್ಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡಬೇಕು? ಸೊ ಮಾರ್ಕ್ ಟೆಸ್ಟ್ ಆಗೋದು, ಹೊಸ ಮಾರ್ಕ್ ಟೆಸ್ಟ್ ತಗೋಬೇಡಿ. ನೀವು ಹಳೆ ಮಾರ್ಕ್ ಟೆಸ್ಟ್ ಯಾವ್ದು ಅಟೆಂಡ್ ಮಾಡಿದ್ದೀರಲ್ವ, ಮಾರ್ಕ್ ಟೆಸ್ಟ್ ತಗೊಂಡಿದ್ದೀರಲ್ವ, ಅದನ್ನೇ ಮಾಡಿ. ಈ ಪ್ರಿಲಿಮ್ಸ್ ಓಲ್ಡ್ ಕ್ವಶನ್ ಪೇಪರ್ ಡೋಂಟ್ ಟೇಕ್ಸ್ ದಟ್ ಕ್ವಶನ್ ಪೇಪರ್ ಆಸ್ ಎ ಮಾರ್ಕ್ ಟೆಸ್ಟ್. ಯು ಶುಡ್ ಸಿ ದಿ ಕಾನ್ಸೆಪ್ಟ್ಸ್ ಯಾವಾಗ ಬಿಟ್ಟು ಹೋಗಿದೆ ಅನ್ನೋದು. ಈಗ ಯು ಶುಡ್ 100% ಎನ್ಶೋರ್ ದಟ್ ಯು ಕವರ್ಡ್ ಆಲ್ ದಿ ಓಲ್ಡ್ UPSC ಟಾಪಿಕ್ಸ್ ಕವರ್ ಮಾಡಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಡಯಾಗ್ರಾಮ್ಸ್ ಬಗ್ಗೆ ಹೇಳಿದೆ. ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಅಪಿಯರ್ ಇನ್ 2014. ಸೊ ಇಫ್ ಯು ಇಗ್ನೋರ್ 2014 ಕ್ವಶನ್ ಪೇಪರ್, ದೆನ್ ಯು ಆರ್ ನಾಟ್ ಏಬಲ್ ಟು ಅಟೆಂಡ್ 2021 ಕ್ವಶನ್. So you should ensure you should cover all the topics, especially biology, chemistry, physics related questions cover ಮಾಡೋಕ್ಕಾಗಲ್ಲ. It is very difficult to cover. So ಏನು ಮಾಡಬೇಕು? ರಿವರ್ಸ್ ಇಂಜಿನಿಯರಿಂಗ್ ಪ್ರೋಸೆಸ್. ರಿವರ್ಸ್ ಇಂಜಿನಿಯರಿಂಗಲ್ಲಿ ಏನೇನಿದ್ದಾವೆ ಅವನ್ನೆಲ್ಲ ತಗೊಳ್ಳಿ, ರಿವೈಸ್ ಮಾಡಿ. ಇನ್ನೂ 1 ವೀಕ್ ಏನಿದೆ, 1 ವೀಕ್ ಇಸ್ ಎ ಗುಡ್ ಟೈಮ್. ಐ ಆಮ್ ಟೆಲಿಂಗ್ ಯು, ನೆಕ್ಸ್ಟ್ ಇದೇ ಇದರಲ್ಲಿ ನೀವು ನೆಕ್ಸ್ಟ್ ಸಂಡೇ ಎಕ್ಸಾಮ್ ಇಷ್ಟೊತ್ತಿಗೆ ಎಕ್ಸಾಮ್ ಕ್ಲೋಸ್ ಆಗಿರ್ತಾವೆ, ಮ್ಯಾಥ್ಸ್ ಕ್ಲೋಸ್ ಆಗಿರುತ್ತೆ. You feel very light and calm, but don't see the key answer. Again, you will be in a tension mode. So already your face is locked. Then there is no point to check out your key answers.
So after completing exam, you come with very peaceful. Otherwise, if you see the question paper, then you will become rest in peace. ನೋಡಿ ಈಗ ಎಷ್ಟು ಪ್ರೆಸರ್ ಇದೆ ಅಂತಂದ್ರೆ ನಿಮಗೆ ಲಾಸ್ಟ್ 2 months ಇಂದ ನಿಮ್ಗೆ ಎಲ್ಲಿ ಬೇರೆ ಕಡೆ ನಿಮಗೆ ಇದು ಮಾಡೋಕ್ಕೆ ಟೈಮ್ ಆಗಿದೆಯಾ? ಅಟ್ಲೀಸ್ಟ್ ನೀವು ಫಿಲಮ್ ನೋಡ್ಬೇಕಾದ್ರೂ ಕ್ರಿಕೆಟ್ ನೋಡ್ಬೇಕಾದ್ರೂ ಅಯ್ಯೋ ಅದೊಂದು ಕವರ್ ಚೆನ್ನಾಗಿತ್ತಲ್ಲಪ್ಪ ಎಲ್ಲಿ ನೋಡ್ತಾ ಇರುತ್ತೆ. ಈವನ್ ಇಫ್ ಯು ಸ್ಪೆಂಡ್ ಟೈಮ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಲ್ಸೋ ಯು ಆರ್ ನಾಟ್ ಎಂಜಾಯಿಂಗ್ ದಟ್ ಎಂಟರ್ಟೈನ್ಮೆಂಟ್ 100%. ತಲೆ ನೋಡ್ತಾ ಇರುತ್ತೆ. ಅದೆಲ್ಲ ನೋಡಿದ್ಮೇಲೆ ಅಯ್ಯೋ ಇದೆಲ್ಲ ಮಾಡಿದ್ರೆ ಕಂಪ್ಲೀಟ್ ಆಗಿತ್ತಲ್ಲ ಅಂತ ಅನಿಸುತ್ತೆ ಫೀಲಿಂಗ್. ಮತ್ತು ನಿಮ್ಮ ಪುಣ್ಯ RCB ಫೈನಲ್ಗೆ ಹೋಗಿಲ್ಲ. ಫೈನಲ್ಗೆ ಹೋಗಿದ್ರೆ So for the welfare of the UPSC aspirants, RCB didn't count for final. Otherwise, ಮತ್ತೆ 3 hours, at least 1.5 hour ವೇಸ್ಟ್ ಆಗುತ್ತೆ. At least RCB ಬ್ಯಾಟಿಂಗ್ ಅನ್ನು ನೋಡೋಣ ಅಂತ ಅನ್ಸುತ್ತೆ. ಸಾಹಸ ಅನಿಸುತ್ತಾ ಇಲ್ಲ? ಸೊ ಅದಕ್ಕೆ RCB is in favor of UPSC aspirants. ಫೈನಲ್ಗೆ ಹೋಗಿಲ್ಲ. ಸೊ ಒಂದು ಅಟ್ಲೀಸ್ಟ್ 1.5 hour ಸೇವ್ ಆಗಿದೆ. ನಿಮ್ಮ ಕ್ಯೂರಿಯಾಸಿಟಿ ಕಡಿಮೆ ಆಗ್ಬಿಟ್ಟಿದೆ. ಈಗ ಯಾರು ಗೆದ್ದರೆ ಗುಜರಾತ್ ಗೆದ್ದರೂ ನಮ್ಗೆ ಸಂಬಂಧ ಇಲ್ಲ, ರಾಜಸ್ಥಾನ್ ರಾಯಲ್ಸ್ ಗೆದ್ದರೂ ಸಂಬಂಧ ಇಲ್ಲ. ಸೊ ವಿ ವಾಂಟ್ ಟು ವಿನ್ ಅವರ್ ಈ ಸಲ ಕಪ್ ನಮ್ಮದೇ ಅಂತ ನೀವು ಫಿಲಿಮ್ಸಲ್ಲಿ ಇರಬೇಕಾಗಿತ್ತು. ಸೊ ಈ ಸಲ ಕಪ್ ನಮ್ಮದೇ ಅನ್ನೋಕ್ಕೆ ಏನು ಮಾಡಬೇಕು? ಈಗೇನು ಟೆಕ್ನಿಕ್ಸ್ ಮಾಡೋದಲ್ಲ, ಇಷ್ಟೇ ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಏನು ಪ್ರಿಪ್ರೇಷನ್ ಮಾಡಿದಲ್ಲ ದಟ್ ಈಸ್ ಫೈನಲ್, ಗುಡ್, ಪರ್ಫೆಕ್ಟ್. ಈ ಥರ ಅನ್ಕೊಂಡು ಹೋಗಿ ಅನ್ಕೋಬೇಕು. ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ರೈಟ್ ಮೈಂಡ್ ಅಪ್ರೋಚ್. ನೀವು ಅನ್ಕೋಬೇಕು ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ಇಫ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ 100% ಆಗುತ್ತೆ. ಇವೆಲ್ಲ ಈಗ ಆಲ್ಮೋಸ್ಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಇದ್ದೀರಲ್ಲ, ಸೆಕೆಂಡ್ ಟರ್ಮ್. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯು ನೋ ದಿ ಪೇನ್, ಡೋಂಟ್ ವರಿ. ಇಷ್ಟೇ ಇರುತ್ತೆ. ಇದು ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ, ಡೋಂಟ್ ಬಾದರ್ ವಿತ್ ಕಟ್ ಆಫ್ಸ್. ಗೋ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಹ್ಯಾವ್ ಎ ಎಂಜಾಯ್ಫುಲ್ ಲೈಫ್. ಅಷ್ಟೇ ಮಾಡಬೇಕಾಗಿರೋದು. ಅದು ಬಿಟ್ಟರೆ ಬೇರೆ ಏನೇನು ಮಾಡೋಕ್ಕಾಗಲ್ಲ. ಈ ಕರೆಂಟ್ ಅಫೇರ್ಸ್ ಏನು ಇದು ಮಾಡಿದ್ರಲ್ಲ, ಕರೆಂಟ್ ಅಫೇರ್ಸ್ ಡೋಂಟ್ ಗಿವ್ ಟೂ ಮಚ್ ಫೋಕಸ್ ಆನ್ ಕರೆಂಟ್ ಅಫೇರ್ಸ್. ಟೂ ಮಚ್ ನೋ. 8 ಕ್ವಶನಲ್ಲಿ 5 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು, 3 ಮಾಡೋಕ್ಕಾಗಲ್ಲ. ಪ್ರಿಲಿಮ್ಸ್ ಪೊಲಿಟಿಯಲ್ಲಿ 13 ಕ್ವಶನ್ ಕೇಳಿದ್ರೆ 11 ಕರೆಕ್ಟ್ ಮಾಡ್ಬೋದು, 2 ಮಾಡೋಕ್ಕಾಗಲ್ಲ. ಈಗ ಎಲ್ಲ ಥರ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಮಗೆ ಗೊತ್ತಿಲ್ಲದ ಇದೇ ಕ್ವಶನ್ಸ್ ಬರುತ್ತೆ, ಬಟ್ ಆದರೂ ಅಟೆಂಡ್ ಮಾಡಬೇಕು. ಸೊ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ರಲ್ಲಿ ಕ್ವಶನ್ಸ್ ಬರುತ್ತೆ, 100% ಬರುತ್ತೆ. ಬಟ್ 2 times ರಿವಿಷನ್ ಮಾಡಬೇಕಾಗುತ್ತೆ. 100% ಇರುತ್ತೆ, 2 times ರಿವಿಷನ್. ಲಾಸ್ಟಿಗೆ 98 and 99 ಕ್ವಶನ್ ಈಸಿ ಏನು ಮಾಡ್ತೀರಾ? ವಾಟ್ ಯು ಗೋಯಿಂಗ್ ಟು ಡೂ? ಸೊ ಈ ಥರ ಪೀಪಲ್ ಆರ್ ಲೀಸ್ಟ್ ಬಾದರ್ ಅಬೌಟ್ ಯುವರ್ ಎಫರ್ಟ್ಸ್. ದೇ ಆರ್ ಮೋರ್ ಬಾದರ್ ಅಬೌಟ್ ಯುವರ್ ರಿಸಲ್ಟ್ಸ್. ಸೊ ಅದಕ್ಕೆ ನೀವು 2 ಕ್ವಶನ್ ಬಿಟ್ಟು ಬಂದರು, 3 ಕ್ವಶನ್ ಬಿಟ್ಟು ಬಂದರು, ಅದು ಯಾರು ಕೇಳಲ್ಲ. ಬಹುಶಃ ಈ ವರ್ಷ CSAT ಈಸಿ ಬರ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಯಾಕಂದರೆ ಇವಾಗ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ. ಸೊ ಮೋರ್ ನಂಬರ್ ಆಫ್ ಕ್ವಾಲಿಫೈ ಆಗಬೇಕಂದ್ರೆ CSAT ಈಸಿ ಮಾಡಬೇಕು. ಅದರ್ವೈಸ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಮೋರ್ ಹರ್ಡಲ್. ಆ್ಯಕ್ಚುಲಿ ಫ್ಯೂ ಇಯರ್ಸ್ ಬ್ಯಾಕು CSAT ವಾಸ್ ನಾಟ್ ಹರ್ಡಲ್, ಬಟ್ ನಾವು CSAT ಇಸ್ ಹರ್ಡಲ್. ಸೊ CSATಗೂ ಓಲ್ಡ್ ಕ್ವಶನ್ನೇ ಮೂಲ ಮಂತ್ರ. ಮಂತ್ರ ಅಂದರೆ ಓಲ್ಡ್ ಕ್ವಶನ್ಸ್, ಓಲ್ಡ್ ಕ್ವಶನ್ ಇಸ್ ಮಂತ್ರ. ನೆಕ್ಸ್ಟ್ ಅಜಯ್, ಏನಿದೆ ನಿಮ್ಮ ಡೌಟ್? ಮೇಘವೇ? ಓಕೆ, ಯು ಫೀಲ್ ವೆರಿ ಕಂಫರ್ಟಬಲ್? ದೆನ್ ಇಟ್ ಇಸ್ ಫೈನ್. ದಟ್ ಈಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ಯು ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಕಾನ್ಫಿಡೆಂಟ್, ದಟ್ ಈಸ್ ದಿ ಫ್ಯೂಯಲ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್. ಬಟ್ ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿರ್ಬೇಕು ಅವತ್ತು ಹೋಗೋ ದಿವಸ ಬರೋ ದಿವಸ. ಯು ಶುಡ್ ಬಿಹೇವ್ ಲೈಕ್ ವೆರಿ ಸೀರಿಯಸ್ ಕ್ಯಾಂಡಿಡೇಟ್. ಸೊ ಏನಾಗುತ್ತೆ ಅಂದರೆ ಸಾಹಸದಿಂದ ಸನ್ಯಾಸಿ ಕೆಟ್ಟಂಗೆ ಏನು ಮಾಡ್ತಾರೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿರ್ತಾರೆ. ಮತ್ತು ಅವರು ಪೆಸಿಮಿಸ್ಟಿಕ್ ಇರ್ತಾರೆ. ಏನು ಎಕ್ಸಾಮ್ RCB ಕಪ್ ಗೆಲ್ಲೋಲ್ಲ, ನಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು. ಸೊ ಈ ಥರ ಪೆಸಿಮಿಸ್ಟಿಕ್ ಇರೋಣ ನಿಮ್ಮ ಫ್ರೆಂಡ್ಸ್ ಆಗಿ ತಗೋಬೇಡಿ. ಲೆಟ್ ಅಸ್ ಡೂ ಸಮಥಿಂಗ್ ನ್ಯೂ ಅಂತ ಹೇಳ್ಬೇಕಂದ್ರೆ ಅವ್ರು ನೋಡಿದ ಸ್ಪಿರಿಟ್ ಬರ್ಬೇಕು ನಿಮಗೆ. ಅಂಥ ಫ್ರೆಂಡ್ಸ್ ನೋಡಿ ಅಟ್ಲೀಸ್ಟ್ ಎಕ್ಸಾಮ್ ಡೇ ದಿವಸ ಇಷ್ಟು ಮಾಡಿಬಿಟ್ರೆ ಬಹುಶಃ ಇನ್ನೇನಿಲ್ಲ ಅನ್ಸುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವು A ಹಾಕಕ್ಕೆ ಹೋಗಿ B ಹಾಕಕ್ಕೆ ಹೋಗಿ B ಹಾಕ್ಬಿಟ್ಟಿದ್ದೀರ. ಸೂಸೈಡ್ ಯಾರಿಗಿಲ್ಲ ತಾನೆ ಈ ಥರ ಟೆಂಡೆನ್ಸಿ ಇದೆಯಾ? ನೀವು ಆಪ್ಷನ್ A ಹಾಕಕ್ಕೆ ಹೋಗಿ B ಅಲ್ಲಿ ಹಾಕಿದ್ರ, ನೀವು ಕ್ವಶನ್ ಪೇಪರಲ್ಲಿ A ಹಾಕಿದ್ದೀರ, OMR B ಹಾಕಿದ್ದೀರ, ಈ ಥರ ಟೆಂಡೆನ್ಸಿ ಇದೆಯಾ? ಇಲ್ಲ ತಾನೆ, ಇರಬಾರ್ದು. ಇದ್ರೆ ಹೋಯ್ತು ಕೆಲಸ. ಈ ಥರ ಮಾಡಿದರೆ ಟೆಂಡೆನ್ಸಿ ನಿಮಗೆ ಹೋಯ್ತು.
ಸೊ ಒಂದೊಂದು ಕ್ವಶನ್ ಅಟೆಂಡ್ ಮಾಡಬೇಕಾದ್ರೂ ಯು ಶುಡ್ ಬಿ ವೆರಿ ಸೀರಿಯಸ್. ಸೊ ಬೇರೆ ಏನು ಡೌಟ್ಸ್ ಇಲ್ಲ ಅನ್ಸುತ್ತಾಗಲ್ಲ. ಆಗಲಿ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ, ತುಂಬ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ. ಇನ್ನೂ 1 ವೀಕಲ್ಲಿ ನಿಮ್ಗೆ ಏನಾದ್ರು ಅನಿಸಿದ್ರೆ ಕವರ್ ಮಾಡಿಲ್ಲ ಅಂತ ಅನಿಸಿದ್ರೆ ಕವರ್ ಮಾಡ್ಬೋದು. ಡೈಲಿ 10 hours ಅನ್ಕೊಂಡು 10 hours ಓದ್ತೀರಾ, ಓದಲೇಬೇಕು. 10 hours ಓದಿದ್ರೆ ದೇರ್ ಇಸ್ ನೋ ಅದರ್ ಆಪ್ಷನ್. 10 into 6 ಎಷ್ಟು ಅವರ್ ಆಯಿತು? 60 hours. 60 ಅವರ್ಸಲ್ಲಿ ನೀವೇನು ಓದ್ಕೊಂಡಿಲ್ಲ ಅಂತ ಅಂದ್ಕೊಂಡಿರಲ್ಲ ಅದನ್ನು ಈಗ ಕವರ್ ಮಾಡ್ಬೋದು. 60 ಅವರ್ಸಲ್ಲಿ ಏನು ಮಾಡ್ಬೋದು? 60 ಅವರ್ಸಲ್ಲಿ CSAT ರಿವಿಷನ್ ಮಾಡ್ಬೋದು. ಫೋಕಸ್ಡ್ ಪ್ರಿಪ್ರೇಷನ್, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವೈರನ್ಮೆಂಟ್, ಫೋಕಸ್ಡ್ ಪ್ರಿಪ್ರೇಷನ್ ಕವರ್ ಮಾಡ್ಬೋದು. ಜಿಯೋಗ್ರಫಿ ಮ್ಯಾಪ್ ಹಾಕಿ ಇವಾಗ ಈ ವೀಕ್ ಬರ್ಬೋದು. ಮ್ಯಾಕ್ಸಿಮಮ್ ಈ ವೀಕ್ ಬರುತ್ತೆ, ಯಾವುದಾದ್ರೂ ಬರುತ್ತೆ ಜಿಯೋಗ್ರಫಿ ಮ್ಯಾಪ್ ಹಾಕಿ. ಸೊ ಜಿಯೋಗ್ರಫಿ ಮ್ಯಾಪ್ ಹಾಕೊಂಡು ನೋಡ್ಕೊಂಬಿಡಿ. ಇಷ್ಟು ಮಾಡಿದರೆ ಕೆಲಸ ಮುಗಿಯುತ್ತೆ. ಸೊ ಐ ವಿಶ್ ಬೆಸ್ಟ್ ಆಫ್ ಲಕ್ ಗ್ಲಿಮ್ಸ್ ಪ್ರಿಪ್ರೇಷನ್. ದೆನ್ ವಾಟ್ ಈಸ್ ಯುವರ್ ರೋಲ್ ಅಂದರೆ ಯು ಹ್ಯಾವ್ ಟು ಪರ್ಫಾರ್ಮ್ ವೆರಿ ಆನೆಸ್ಟ್ಲಿ. ವೆರಿ ಆನೆಸ್ಟ್ಲಿ, ಐ ಆಮ್ ಟೆಲಿಂಗ್ ಯು, ವೆರಿ ಆನೆಸ್ಟ್ಲಿ. ಆನೆಸ್ಟ್ ಇನ್ ಟರ್ಮ್ಸ್ ಆಫ್ ಯುವರ್ ಪ್ರಿಪ್ರೇಷನ್, ಮೈಂಡ್, ಅಟಿಟ್ಯೂಡ್, ಅಪ್ರೋಚ್ ಎಲ್ಲ ಬರುತ್ತೆ. ನಿಮ್ಮ ಮೈಂಡ್ ವೀಕ್ ಆಗಿದ್ದರೆ ದಟ್ ಈಸ್ ನಾಟ್ ಆನೆಸ್ಟ್ ಪ್ರಿಪ್ರೇಷನ್. ಇಫ್ ಯುವರ್ ಮೈಂಡ್ ಈಸ್ ವೀಕ್, ದಟ್ ಈಸ್ ನಾಟ್ ಆನೆಸ್ಟ್ ಪ್ರಿಪ್ರೇಷನ್. ಮೈಂಡ್ ಸ್ಟ್ರಾಂಗ್ ಆಗಿತ್ತು ಏನಾಗುತ್ತೆ? ಏನೂ ಆಗಲ್ಲ. ನಿಮ್ಮ ಲೈಫನ್ನು ಡಿಸೈಡ್ ಮಾಡೋ ಎಕ್ಸಾಮ್ ಇದು. ಈ ಥರ ತಿಳ್ಕೊಂಡು ಹೋದರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ವಿ ಆರ್ ಹಿಯರ್ ಟು ಗೆಟ್ ಮೋರ್ ಮಾರ್ಕ್ಸ್. ಇಫ್ ಯು ಫೀಲ್ ಯು ಆರ್ ವೆರಿ ಟೆನ್ಸ್, ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು, ಇಟ್ ಇಸ್ ನಾಟ್ ಎ ಗುಡ್ ಸೈನ್ ಫಾರ್ ಯು. ಸ್ಪೀಸೀಸ್ ನೇಮ್ಗಳು ಏನು ಮಾಡ್ತೀರಾ? ಸ್ಪೀಸೀಸು ಎಷ್ಟು ಸ್ಪೀಸೀಸ್ ನೆನ್ಪಿಟ್ಕೊಂಡಿದ್ದಮ್ಮ? ಹೌ ಮೆನಿ ಸ್ಪೀಸೀಸ್ ಯು ಆರ್ ಲಿವಿಂಗ್ ರೈಟ್ ನೌ? 10, 5 ಸ್ಪೀಸೀಸ್ ನೇಮ್ ಕೇಳ್ತಾರಲ್ವಾ? ಸ್ಪೀಸೀಸ್ ಪ್ರೆಸೆಂಟ್ ಇನ್ ನ್ಯೂಸ್. ಹಾಂ, ಅಷ್ಟೇ ಐಡಿಯಾ. ಓಲ್ಡ್ ಕ್ವಶನ್ಸಲ್ಲಿ, ಓಲ್ಡ್ UPSC ಕ್ವಶನ್ಸಲ್ಲಿ ರಾಂಗ್ ಯಾವಿರ್ತಾವಲ್ಲ ಅವ್ನು ನೋಡ್ಕೊಂಬನ್ನಿ. ಮ್ಯಾಂಗ್ರೋ ಸೆಟ್ಸ್ಗೆ ಹೊಸದಾಗಿ ಎಡಿಷನ್ ಆಗಿದೆಯಾ? ಮ್ಯಾಂಗ್ರೋ ಇದು ಸಾರಿ ರಾಮ್ಸರ್ ಸೆಟ್ಸ್ಗೆ ನ್ಯೂ ಎಡಿಷನ್ ಏನಾದರೂ ಆಗಿದೆಯಾ? ಯಾವುದಾಗಿದೆ? ಡೀಪರ್ ಬಿಲ್ ಆಗಿದೆಯಾ? ಡೀಪರ್ ಬಿಲ್ ಅಂತ ಹೇಳಿ ಅಸ್ಸಾಮಲ್ಲಿ ಯಾವುದದು? ರಾಮ್ಸರ್ ಸೈಟ್ಸ್ ಯಾವ್ದು ಸೌಂಡ್ ಬರೋದು? ರಾಮ್ಸರ್ ವೆಟ್ಲ್ಯಾಂಡ್ ಯಾವ್ದು ಇಂಡಿಯಾದಲ್ಲಿ ಯಾವ್ದಾದ್ರು ಹೊಸದಾಗಿ ಆ್ಯಡ್ ಆಗಿದೆಯಾ ಅಂತ ಓಕೆ. ಅಸ್ಸಾಮಲ್ಲಿ ಯಾವ್ದಾಗಿಲ್ವಾ? ಓಕೆ, ಅದು ರಾಮ್ಸರ್ ಸೈಟ್ಸ್ ಇಂಪಾರ್ಟೆಂಟ್. ಏನಕ್ಕೆ? ಓಲ್ಡ್ಗಳಲ್ಲಿ ಬಂದಿದೆ. ಮತ್ತು ರಾಮ್ಸರ್ ಸೈಟು ಲಾಸ್ಟ್ ಇಯರ್ ಕ್ವಶನಲ್ಲಿ ರಾಂಗ್ ಆಪ್ಷನಾಗಿ ಬಂದಿದೆ. ರಾಮ್ಸರ್ ಸೈಟ್ಸ್ ಆ್ಯಂಡ್ ಮ್ಯಾಂಗ್ರೋ ಸೈಟ್ಸ್ ಲಾಸ್ಟ್ ಇಯರ್ ಕ್ವಶನಲ್ಲಿ ಅದು ಸಾಲ್ಟ್ ಲೇಕ್ಸ್ ಬರ್ತಲ್ಲ ಅದರಲ್ಲಿ ರಾಂಗ್ ಆಪ್ಷನಾಗಿ ಬಂದಿದೆ. ಸೊ ಈ ಬೇರೆ ಬರ್ತಕ್ಕಂಥ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರ್ತದೆ. ಸೊ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ಪೋರ್ಟ್ಸ್ ಕ್ವಶನ್ ಅದು ಲಾಸ್ಟ್ ಇಯರ್ ಬಂದಿದೆ, ಈ ವರ್ಷ ಬರ್ತಂತ ಡೌಟ್ ಇದೆ, ತುಂಬ ಡೌಟ್ ಇದೆ. ಸ್ಪೋರ್ಟ್ಸ್ ಬಗ್ಗೆ ನೋಡ್ಕೊಂಡು ಬಹುಶಃ ಯಾವ್ದು ನೋಡ್ಕೋಬೋದು ನೀವು? ಥಾಮಸ್ ಕಪ್ ನೋಡ್ಬೋದು, ಬಟ್ ಅಷ್ಟೊಂದು ಕ್ವಶನ್ ಪೇಪರ್ ಆಗಿರುತ್ತಾ ಅಂತ ಡೌಟ್ ನನಗೆ ಅಲ್ವಾ? ಸೊ ಈಗ ಈ ವೀಕ್ ಇಂಟು ಪೇಪರ್ ಓದ್ತಾ ಇದ್ದೀರಾ? ಡೋಂಟ್ ರೀಡ್ ಇಂಟು ಪೇಪರ್ ದಿಸ್ ವೀಕ್. ಓನ್ಲಿ ಓಲ್ಡ್ ಕರೆಂಟ್ ಅಫೇರ್ಸ್, ಸ್ಟಾಟಿಕ್ ಸಿಲೆಬಸ್, ಮಾಕ್ ಟೆಸ್ಟ್, ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಮ್ಯಾಪ್ ವರ್ಕ್ ಆ್ಯಂಡ್ CSAT ಪ್ರಿಪ್ರೇಷನ್. ಸೊ ಈ CSATಗೆ ಎಷ್ಟು ಅವರ್? 10 hours. CSATಗೆ 10 ಅವರ್ಸಲ್ಲಿ ಯಾವ್ದು ಕೊಡ್ಬೇಕಂತೀರಾ? ಎಷ್ಟು ಅವರ್ಸ್? 60 ಅವರ್ಸ್ ಇದೆಯಲ್ಲ ನಿಮಗೆ, ಅದ್ರ ಪರ್ ಡೇ 10 hours ಹಂಗಂತೀರಾ? ಅಲ್ಲ ಸರ್, 10 hours ನಾವು ಡೈಲಿ ಸ್ಟಡಿ ಮಾಡಬೇಕು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಬಿಲಿಟಿ. ನನ್ನ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಅರ್ಥಮೆಟಿಕಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅರ್ಥಮೆಟಿಕಲ್ ತುಂಬ ಸ್ಟ್ರಾಂಗ್ ಆಗಿರೋರು ಡೋಂಟ್ ಗಿವ್ ಟು ಮಚ್ ಟೈಮ್ ಆನ್ CSAT. ಇಫ್ ಯು ಆರ್ ನಾಟ್ ಸ್ಟ್ರಾಂಗ್ ಇನ್ ಅರ್ಥಮೆಟಿಕ್ ರೀಸನಿಂಗು ದೆನ್ ಯು ಶುಡ್ ಗಿವ್ ಟೈಮ್, ಮೋರ್ ಟೈಮ್. Because even if you get 120 marks in GS, if you are not able to clear CSAT, then it is not going to be used. So CSAT ಅಲ್ಲಿ again I am telling you, time and work, time and distance, permutation, combination, number theories, ranking, direction test, ಇವು ಕಂಪ್ಲೀಟ್ ಆಗಿ ಬರುತ್ತೆ. ಸೊ CSAT ಅಲ್ಲೂ ಸಹ ಏನು ಮಾಡಬೇಕಾಗಿದೆ? ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಪ್ಯಾಸೇಜಸ್ 10 ಪ್ಯಾಸೇಜಸಲ್ಲಿ ಕೇವಲ 8 ಪ್ಯಾಸೇಜ್ ಸಾಲ್ವ್ ಮಾಡಿ, ಇನ್ನು 2 ಪ್ಯಾಸೇಜು ದೇವರೊಳಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಏನಕ್ಕೆ ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಉದ್ದೇಶ
ಪ್ಯಾಸೇಜ್ ಯಾವ ಅಂತ ಫೈಂಡ್ ಮಾಡಿ. ಪ್ಯಾಸೇಜ್ ಮೇಲೆ ಹೋಗ್ಕೊಂಡು ಕೆಳಗೆ ಆನ್ಸರ್ ಮಾಡೋದ್ರಿಗೆಲ್ಲ ಪ್ಯಾಸೇಜ್ ಇವಾಬ್ರೇಟ್ ಆಗ್ಬಿಡುತ್ತೆ. ಆಗುತ್ತಾ ಇಲ್ಲ? ನಿಮ್ಗೆ ಅನ್ಸಿದ್ರೆ ಪ್ಯಾಸೇಜ್ ಇಸ್ ಇವಾಬ್ರೇಟಿಂಗ್ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್, ಲೀವ್ ಇಟ್ ದಟ್ ಪ್ಯಾಸೇಜ್. ನಾವು ಆಪ್ಷನ್ಸ್ ಓದಬೇಕಾದ್ರೆ ಪ್ಯಾಸೇಜ್ ಏನು ತಲೆಗೆ ಬರೋದೇ ಇಲ್ಲ, ಕಂಪ್ಲೀಟ್ ಇವಾಬ್ರೇಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಪ್ಯಾಸೇಜ್ ಓದೋಕೆ ಹೋಗ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಅವಾಯ್ಡ್ ಮಾಡಿ. ಮತ್ತು ನೀವು CSAT ಮಾಡಬೇಕಾದ್ರೆ ವಿಚ್ ಅಪ್ರೋಚ್ ಆರ್ ಯೂಸಿಂಗ್ ಅಂದರೆ ಫಸ್ಟು ಅರ್ಥಮೆಟಿಕ್ ಮಾಡಿಬಿಡ್ತೀರಾ, ಫಸ್ಟ್ ಪ್ಯಾಸೇಜ್ ಕಂಪ್ಲೀಟ್ ಮಾಡ್ತೀವಿ. ಏನು ಮಾಡಬೇಕು, ಏನು ಮಾಡ್ತೀರಾ ನೀವು? ನೀವೇನು ಮಾಡ್ತೀರಾ? ಫಸ್ಟ್ ಅರ್ಥಮೆಟಿಕ್ ಮಾಡ್ತೀವಿ, ಆಮೇಲೆ ರೀಸನಿಂಗ್. ಸೊ ನನ್ನ ಪ್ರಕಾರ ಫಸ್ಟ್ ಡೋಂಟ್ ಡೂ ಅರ್ಥಮೆಟಿಕ್. ವೈ? ಟೈಮ್ ಕಿಲ್ಲಿಂಗ್. ಸ್ಟ್ರಕ್ ಆದ್ರೆ ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ. ಸೊ ಇಲ್ಲಿ ಅರ್ಥಮೆಟಿಕ್ಕಿಗೆ 5 ಮಾರ್ಕ್ಸು, ರೀಸನಿಂಗಿಗೆ 2 ಮಾರ್ಕ್ಸ್ ಏನಾದ್ರು ಇದೆಯಾ? ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಇದು ಪ್ರಾಕ್ಟಿಕಲ್ ಅಪ್ರೋಚ್. ಫಸ್ಟು ಒಂದೆರಡು ಪ್ಯಾಸೇಜ್ ಫಸ್ಟ್ ಅಂತ ಮೈಂಡ್. CSAT-ಅಲ್ಲಿ ಅವ್ರು ಏನು ಕೊಟ್ಟಿದ್ದಾನೆ ನಮಗೆ, CSAT ಪೇಪರಲ್ಲಿ ಒಂದೆರಡು ಪ್ಯಾಸೇಜು, ನಂತರ ಅರ್ಥಮೆಟಿಕ್ಕು, ಆಮೇಲೆ ರೀಸನಿಂಗು, ಮತ್ತೆ ಪ್ಯಾಸೇಜು, ಮತ್ತೆ ರೀಸನಿಂಗು, ಆಮೇಲೆ ಅರ್ಥಮೆಟಿಕ್, ಈ ಥರ ರ್ಯಾಂಡಮ್ ಎಪ್ಪತ್ತು ಕೊಟ್ಟಿರ್ತಾರೆ. ಕರೆಕ್ಟ್. ಸೊ ನೀವು ಎಲ್ಲಿ ಪ್ಯಾಸೇಜ್ ಹಂಗೆಲ್ಲ ಹುಡ್ಕೊಂಡು ಫಸ್ಟ್ ಒಂದೆರಡು ಪ್ಯಾಸೇಜ್ ಮಾಡಿ, ಅವ್ನು ಏನು ಕೊಟ್ಟಿರ್ತಾನೆ ಆರ್ಡರ್ ಅದೇ ಥರ ಮಾಡಿ. ಏನಕ್ಕೆ ಅಂತಂದರೆ ಫಸ್ಟ್ ಪ್ಯಾಸೇಜ್ ಕೊಡ್ತಾನೆ, ಪ್ರಾಬ್ಲಮ್ ಕೊಡೋಲ್ಲ. ಮ್ಯಾಕ್ಸಿಮಮ್ 99% ಫಸ್ಟ್ he starts CSAT paper with passages, right? First attempt passages. Because ಏನಾಗುತ್ತಂದರೆ when you enter exam hall, your mind is so fresh. ಪ್ಯಾಸೇಜ್ ಅಟೆಂಡ್ ಮಾಡಿ, 2-3 ಪ್ಯಾಸೇಜ್ ಅಟೆಂಡ್ ಮಾಡಬೇಕಷ್ಟೇ ಮ್ಯಾಕ್ಸಿಮಮ್. 4ನೇ ಪ್ಯಾಸೇಜ್ ಅಟೆಂಡ್ ಮಾಡಿದ್ರೆ ಏನಾಗುತ್ತೆ, ಯುವರ್ ಮೈಂಡ್ ಕಂಪ್ಲೀಟ್ಲಿ ಡ್ರೈ. ಅವಾಗೆ ಮೈಂಡ್ ಅದು ಪ್ಯಾಸೇಜ್ ತಲೆಗೆ ಹೋಗೋಣ, ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿರುತ್ತೆ. 4ನೇ ಪ್ಯಾಸೇಜ್ ಏನಾದರೂ ಕಂಟಿನ್ಯೂಸ್ ಆಗಿ ಮಾಡಿದರೆ ದಿಸ್ ಈಸ್ ಪ್ಯೂರ್ಲಿ ಅನ್ಸೈಂಟಿಫಿಕ್. ರೀಸನಿಂಗ್ ಸಪ್ರೇಟಾಗಿ ಮಾಡ್ತಕ್ಕಂಥದ್ದು, ಅರ್ಥಮೆಟಿಕ್ ಸಪ್ರೇಟಾಗಿ ಮಾಡ್ತಕ್ಕಂಥದ್ದು, ಪ್ಯಾಸೇಜ್ ಸಪ್ರೇಟಾಗಿ ಮಾಡೋದು ಪ್ಯೂರ್ಲಿ ಅನ್ಸೈಂಟಿಫಿಕ್. ಡೋಂಟ್ ಡೂ. ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ ಆಲ್ವೇಸ್ ಹಾಗೇ ಹೋಗ್ಬಿಡಿ. ಒಂದೆರಡು ಪ್ಯಾಸೇಜ್ ಮಾಡಿ, ಆಮೇಲೆ ಅದರ ಕೆಳಗೆ ರೀಸನಿಂಗ್ ಕೊಟ್ಟರೆ ರೀಸನಿಂಗ್ ಮಾಡಿ. ಅರ್ಥಮೆಟಿಕ್ಕನ್ನು ನಿಮಗೆ ಬಂತು ಅಂತ ಅನ್ಕೊಳ್ಳಿ, ಒಂದೂವರೆ ಬಂತು ಅನ್ಕೊಳ್ಳಿ, ಮಾಡಿ. ಬಂದಿಲ್ಲ ಇನ್ನೊಂದು ಟ್ರೈ ಮಾಡಿ, 3ನೇ ಟ್ರೈ ಮಾಡಕ್ಕೆ ಹೋಗಿ. ಸೊ 3ನೇ ಟ್ರೈ ಮಾಡಿದರೆ ನೀವೇನಾಗಿ ತುಂಬ ಪರ್ಸನಲ್ ಕ್ವಶನ್ ತಗೊಂಡ್ಬಿಟ್ಟಿದ್ರು, ಇಷ್ಟೇ ಟೈಮ್ ವೇಸ್ಟ್ ಮಾಡಿದರೆ ಇದಕ್ಕೆ ಆನ್ಸರ್ ಟೈಮ್ ಇರಲೇಬೇಕು. ಅದೇ 3 ಬಾರಿ ಅಟೆಂಡ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಒನ್ ಮೋರ್ ಸೂಸೈಡಲ್ ಕ್ವಶನ್ ಈಸ್ ಮಿಸ್ಸಿಂಗ್ ನಂಬರ್. ಮಿಸ್ಸಿಂಗ್ ನಂಬರ್ ಈಸ್ ಆಲ್ಸೋ ಟ್ರ್ಯಾಪ್. ಮಿಸ್ಸಿಂಗ್ ನಂಬರ್ ಗೊತ್ತಲ್ಲ? ಮಿಸ್ಸಿಂಗ್ ನಂಬರ್ಸಲ್ಲಿ ಏನು ಮಾಡಬೇಕು ಟೆಕ್ನಿಕ್ಸು, ಸ್ಕ್ವಯರ್ಸ್, ಕ್ಯೂಬ್ಸ್, ಇವನ್ನ ಹೋಗಿ ಎಕ್ಸಾಮ್ಗೆ 5 ನಿಮಿಷ ಮುಂಚೆ ಪೇಪರ್ ಕೊಡ್ತಾರಲ್ಲ, ಬರ್ಕೊಂಡ್ಬಿಡಿ. ಕ್ವಶನ್ ಪೇಪರಲ್ಲಿ 5 ಮಿನಿಟ್ಸ್ ಮುಂಚೆ ಕೊಡ್ತಾರೆ ಪೇಪರು. CSAT ಪೇಪರ್ ಕೊಡ್ತಾರೆ ಅಲ್ವಾ? ಸೊ ಹಿಂದೆ ಇರುತ್ತಲ್ಲ ಪೇಜಲ್ಲಿ, ಅಥವಾ ಎಲ್ಲರೂ ಇರುತ್ತಲ್ಲ, ಬರೆದುಬಿಡಿ. ಸ್ಕ್ವಯರ್ಸ್ ಟಿಲ್ 20, ಕ್ಯೂಬ್ಸ್ ಟಿಲ್ 10 ಬರ್ಕೊಂಡ್ಬಿಡಿ. ಇವಕ್ಕೆಲ್ಲ ಅಪ್ಲೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 2 ಕ್ಯೂಬ್ ಎಷ್ಟಾಗುತ್ತೆ? 1 ಕ್ಯೂಬ್ ಎಷ್ಟಾಗುತ್ತೆ? 1. ಅವನೇನು ಕೊಟ್ಟಿರ್ತಾರೆ ಮಿಸ್ಸಿಂಗ್ ನಂಬರು 2, 9 ಇಲ್ಲೇನೋ ಕೊಟ್ಟಿರ್ತಾರೆ. ಅಂದರೆ ಕ್ಯೂಬ್ಗೆ +1 ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸೊ ಯೂಶ್ವಲಿ 99% ಮಿಸ್ಸಿಂಗ್ ನಂಬರ್ ಕೇಸಲ್ಲಿ ಏನಾಗುತ್ತೆ, ಕ್ಯೂಬ್ಸ್ ಸ್ಕ್ವೇರ್ಸ್ ಯೂಸ್ ಮಾಡಿರ್ತಾರೆ. ಈ ಕ್ಯೂಬ್ಸು ಸ್ಕ್ವೇರ್ಸ್ ಏನಾದರೂ ಬಂದಿಲ್ಲ ಅಂದರೆ ಬಿಟ್ಬಿಡಿ. ಇಲ್ಲ ಮ್ಯಾಕ್ಸಿಮಮ್ ಇನ್ನೊಂದು 2 ಟ್ರೈ ಮಾಡಿ ಅಷ್ಟೇ, ಬೇರೆ ಆ್ಯಂಗಲಿಂದ. +2 ಆ್ಯಡ್ ಮಾಡಿದನೋ, -2 ಆ್ಯಡ್ ಮಾಡಿದನೋ, ಸ್ಕ್ವೇರ್ ಮಾಡಿದನೋ, ಅಡಿಷನ್ ಮಾಡಿದನೋ, ಏನೋ ಮಲ್ಟಿಪ್ಲಿಕೇಶನ್ಸ್ ಮಾಡಿದನೋ, ಥಿಂಕ್ ಮಾಡಿ. ಬಂದಿಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ಅದು ನಿಮ್ಗೆ ಅನಿಸುತ್ತೆ ಬರುತ್ತೆ ಅದು ಬರಲ್ಲ. ಸ್ಪೆಷಲಿ ಏನಾಗುತ್ತೆ, ಯು ಆರ್ ವೆರಿ ಟೆನ್ಸ್ಡ್. ಸೊ ನೀವು ಅವಾಗ 2 × 3 ಏನಾಗುತ್ತೆ, 5 ಆಗುತ್ತೆ, ಬಿಕಾಸ್ ಆಫ್ ಯುವರ್ ಟೆನ್ಷನ್. ನಿಮ್ಮ ಹಳೆ ಬರುತ್ತೆ 5 ಅಂತ ಕೊಟ್ಟು ಆಪ್ಷನ್ 5 ಅಂತ ಕೊಟ್ಬಿಡ್ತಾರೆ. ಆಪ್ಷನ್ ಎ 5 ಬಂತು, ರೈಟ್? ಸೊ ಅದಕ್ಕೆ ನೆಕ್ಸ್ಟ್ ಮೇನ್ CSAT ಟಾರ್ಗೆಟ್ ಏನಪ್ಪ ಅಂತಂದರೆ, ಟೈಮ್ ವಾಚ್ ಅಲೋ ಮಾಡಿರ್ತಾರ, ಅನಲಾಗ್ ವಾಚ್, ನಾಟ್ ಡಿಜಿಟಲ್ ವಾಚ್ ಲೈಕ್ ಆ್ಯಪಲ್. ಸೊ ಆ್ಯಪಲ್ ಈಸ್ ನಾಟ್ ಅಲೌಡ್. ಏನು ಮಾಡಬೇಕು, 1 hour ಸ್ಟ್ರಾಟಜಿ, 1 hour 25 +2 +1. ನೆಕ್ಸ್ಟ್ 1 hour 25 +2
ಅಂದರೆ ಲಾಸ್ಟ್ 2 hours ಗಂಟೆ ಹೊಡೆದಾಗ ನೋಡ್ಕೊಂಬಂಗಿಲ್ಲ, ಕ್ವಶನ್ ಚೆಕ್ ಮಾಡೋಂಗಿಲ್ಲ. 1 hourಗೆ 1 hour ಆದರೆ ಜಸ್ಟ್ ಹೋಲ್ಡ್ ಆನ್ ಕೌಂಟ್ ಮಾಡ್ಕೊಂಬಂದು. ಎಲ್ಲಿ ಕೌಂಟ್ ಮಾಡೋ? ಕ್ವಶನ್ ಕೌಂಟ್ ಮಾಡ್ತಾರೆ, OMR ಕೌಂಟ್ ಮಾಡ್ತಾರೆ. ಕ್ವಶನ್ ಎಷ್ಟು ಅಟೆಂಡ್ ಮಾಡಿದಂತೆ OMR ಅಟೆಂಡ್ ಮಾಡಬೇಕಲ್ವ, OMR ಚೆಕ್ ಮಾಡಿ. 25 ಕ್ವಶನ್ ಮಾಡಿದರೆ ಎಸ್ ಇವರೆಲ್ಲ ಕಂಫರ್ಟಬಲ್ ಪೊಸಿಷನ್. ಸಪೋಸ್ ಇಲ್ಲಿ 20 ಮಾಡಿದರೆ ಸೊ ನಿಮ್ಮ ಒಂದು ಸಾಲ್ವಿಂಗ್ ಸ್ಪೀಡು ಕಡಿಮೆ ಇದೆ ಅಂತ 1 ಅವರಲ್ಲಿ ಕಾಶನ್ ನಿಮಗೆ ನೀವೇ ಕೊಟ್ಟಾಗೆ. ಯು ಆರ್ ಗಿವಿಂಗ್ ಕಾಶನ್ ಬೈ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ 1 ಅವರಲ್ಲಿ ನೀವು ತುಂಬ ನೆಕ್ಸ್ಟ್ 1 ಅವರ್ ಮಿನಿಮಮ್ 25-27 ಮಾಡಬೇಕಾಗುತ್ತೆ. ಅದಕ್ಕೆ 1 hour ಸ್ಟ್ರಾಟಜಿ ಮೋರ್ ಇಂಪಾರ್ಟೆಂಟ್. 1 hour ಸ್ಟ್ರಾಟಜಿ. ಸೊ 2 ಅವರಲ್ಲಿ 1 hour ಸ್ಟ್ರಾಟಜಿನ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸೊ ಫಸ್ಟು 5 ಮಿನಿಟ್ಸಲ್ಲಿ ಸಪೋಸ್ ಕೋಡಿಂಗ್ ಅಂಡ್ ಡಿಕೋಡಿಂಗಲ್ಲಿ ABCD ಬರ್ತಿರ್ತವೆ, ಅವಾಗ ನಂಬರ್ಸ್ ಹಾಕೊಳ್ಳಿ. ಯು ಕ್ಯಾನ್ ಯೂಸ್ ದಟ್ ಕ್ವಶನ್ ಪೇಪರ್. ಸೊ ಈ ಇನ್ವಿಜಿಲೇಟರ್ಸ್ ಇನ್ UPSC ದೇ ಆರ್ ವೆರಿ ಲಿಬರಲ್ ಲೈಕ್ UPSC, ಬಟ್ ದೇ ಆರ್ ನಾಟ್ ಲಿಬರಲ್ ವೈಲ್ ಗಿವಿಂಗ್ ಮಾರ್ಕ್ಸ್. ಸೊ ದೇ ಲುಕ್ಸ್ ವೆರಿ ಲಿಬರಲ್ ಡ್ಯೂರಿಂಗ್ ಎಕ್ಸಾಮ್ ಆರ್ ಓನ್ಲಿ. ಗೊತ್ತಾಯ್ತಾ? ಸೊ ನೀವು ಯು ಕ್ಯಾನ್ ಯೂಸ್ ದಟ್ ಕ್ವಶನ್ ಪೇಪರ್, ತೊಂದರೆ ಇಲ್ಲ. ಮತ್ತು ಇಂಪಾರ್ಟೆಂಟ್ ಏನಂತಂದರೆ ನೀವು ಅಲ್ಲಿ ಹೋದ್ಮೇಲೆ ಸ್ಪೆಷಲ್ ಸೆಕೆಂಡ್ ಪೇಪರ್ ತುಂಬ ಮ್ಯಾಟರ್ ಆಗುತ್ತೆ. ಈಗ ಈ ಥರ ನೋಡಿ ಅದೆಲ್ಲ ಲಾಕ್ ಕ್ಲೋಸ್ ಮಾಡಿಬಿಡ್ಬೇಕು. ಈ ಸೌಂಡ್ ಕೇಳಿಸ್ತಾ ಇದೆಯಾ? ಸೌಂಡ್ ಕೇಳಿಸುತ್ತಲ್ವ? ಸ್ಪೆಷಲಿ ಈಗ ಯಲಹಂಕ, ಶ್ರೀಲಂಕಾ ಅಂದರೆ ಇದೆಲ್ಲ ಈ ಅವೆಲ್ಲ ತುಂಬ ಇಂಟ್ರೆಸ್ಟೆಡ್ ಏರಿಯಾಸ್. ಕ್ಲೋಸ್ ಮಾಡ್ಕೊಂಬಿಡಿ. ಯಾಕಂದರೆ ಅದು ಸೌಂಡ್ ಇರಬೇಕಾದ್ರೆ ಪ್ಯಾಸೇಜ್ ತಲೆಗೆ ಹೋಗಲ್ಲ. ಮತ್ತೆ ಆಫ್ಟರ್ನೂನ್ ಸೆಷನ್ ಆಲ್ರೆಡಿ ಯು ಆರ್ ಎಕ್ಸಿಸ್ಟೆಡ್ ಬೈ ಅಟೆಂಡಿಂಗ್ ಫಸ್ಟ್ ಪೇಪರ್, ದೆನ್ ಯು ಗಾನ್ ಫಾರ್ ಲಂಚ್. ಸೊ ನಿಮ್ಮ ಮೈಂಡ್ ಎಕ್ಸಾಸ್ಟ್ ಆದಾಗೆ ದೆನ್ ಪ್ಯಾಸೇಜ್ ಇಸ್ ಮೇಡ್ ಇನ್ ಎ ಸಚ್ ಎ ವೇ ದಟ್ ಶೇಕ್ಸ್ಪಿಯರ್ ಆಲ್ಸೋ ನಾಟ್ ಏಬಲ್ ಟು ಅಟೆಂಡ್ ಸಚ್ ಟೈಪ್ ಆಫ್ ಪ್ಯಾಸೇಜಸ್. ಸೊ ಪ್ಯಾಸೇಜ್ ಒಂದೇ ಆದ ಕ್ವಶನ್ ಎವ್ರಿ 4 ಆಪ್ಷನ್ ಲುಕ್ ಲೈಕ್ಸ್ ವೆರಿ ಸಿಮಿಲರ್ ಲೈಕ್ ಇಟ್ ವಿನ್ಸ್. ಅಟ್ಲೀಸ್ಟು ಇನ್ ಟರ್ಮ್ಸ್ GSL ಎಲಿಮಿನೇಟ್ ಮಾಡ್ಬೋದು. ಇದರಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಮೊದಲು 2016 ಬಿಫೋರ್ ಏನಿತ್ತಲ್ಲ ಎಲಿಮಿನೇಟ್ ಆರಾಮ್ ಮಾಡ್ಬಿಡೋದಿದೆ. ಬಟ್ ಈಗ ಅಟೆಂಡ್ ಮಾಡೋಕ್ಕೆ ಸ್ಪೆಷಲಿ 20 and 21 ಕ್ವಶನ್ CSAT ಪೇಪರ್ ಇಸ್ ವೆರಿ ಸೂಸೈಡೆಡ್, ಬ್ರೂಟಲ್. 2021 CSAT ಪೇಪರ್ ಇಸ್ ಬ್ರೂಟಲ್. ಯಾಕಂದರೆ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ದೇ ಆರ್ ನಾಟ್ ಏಬಲ್ ಟು ಕ್ಲಿಯರ್ ಫಿಲಿಮ್ಸ್ ಬಿಕಾಸ್ ಆಫ್ CSAT, ನಾಟ್ ಬಿಕಾಸ್ ಆಫ್ GS. Everyone got 110, 115, 120 marks. So CSAT paper looks like a Hitler. I feel this time CSAT paper looks like a Gandhi. Non-violence. I hope paper should come in a non-violent way. Because see, GS ಅಲ್ಲಿ ನೀವೇನಾದರೂ ಕಡಿಮೆ ಸ್ಕೋರ್ ತಗೊಂಡ್ರೆ you should blame yourself. Because you are preparing for civil service exam, you are expected to know about general studies, about society. But you are not preparing CAT exam, right? You are not preparing MAT exam. You are not preparing for GATE exam. You are preparing for civil service, but you are expecting the more authentic knowledge, more English knowledge, which is not at all required. CAT preparation ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. But what about rest of it? Especially poor, Kannada medium. So this is how ಏನಾಗುತ್ತೆ ಈ ಎಕ್ಸಾಮ್. It is not providing social justice. The exam asks question related to social justice, but it is not giving a social justice in terms of prelims. Mains is level playing field, I know very well. Mains is level playing field. But you cannot question UPSC because UPSC is a dictator. What he says, that is right. So this is the one of the limitation of the UPSC exam. But ತೊಂದರೆ ಇಲ್ಲ, ಎಲ್ಲ ಲಿಮಿಟೇಷನ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಈ ಲಿಮಿಟೇಷನ್ಸ್ ನಿಮಗೆ ಮಾತ್ರ ಅಪ್ಲಿಕೇಬಲ್ ಆಗಲ್ಲ, ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಲಿಮಿಟೇಷನ್ ನಡುವೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಐ ಫೀಲ್ ವೆರಿ ಹ್ಯಾಪಿ ಆ್ಯಸ್ ಎ ಟೀಚರ್, ಆ್ಯಸ್ ಎ ವೆಟ್ರನ್ ಪರ್ಸನ್ ಆಫ್ UPSC. ಸೊ ನನಗೇನಂತಂದರೆ ಅವು ಕ್ವಶನ್ ಪೇಪರ್ ಮಾಡ್ತಿರಲ್ಲ, ಅದರಿಂದ 3 ಕ್ವಶನ್ ಸಾಲ್ವ್ ಮಾಡಿದ್ರೆ 3 ಇಂದ 5 ಕ್ವಶನ್ ಸಾಲ್ವ್ ಮಾಡಿದ್ರೆ ಐ ಹ್ಯಾಪಿ. ಅಟ್ಲೀಸ್ಟ್ ಸರ್ ನೀವು ಹೇಳ್ಕೊಟ್ಟಿದ್ರೆ ಒಂದು 3 to 5 ಕ್ವಶನ್ಸ್ ಬಂದು ನಮಗೆ ಅಂತಂದರೆ ಹ್ಯಾಪಿ. ಇಲ್ಲ ಅಂತಂದರೆ ಏನಾಗಿದೆ ಗೊತ್ತಾ, ಅವು ಟೆಕ್ನಿಕ್ಸ್ ಲುಕ್ಸ್ ವೆರಿ ಈಸಿ ಬಟ್ ಇಟ್ ಇಸ್ ನಾಟ್ ಈಸಿ. those techniques looks very easy. ಅದು ನಾನು ಇಲ್ಲಿ ವೆರಿ ಕಾಮ್ ಆಗಿದ್ದಾಗ ನಾನು ಪ್ರಿಪರೇಷನ್ ಆಗಿ ನೀವು ಬಂದಿರ್ತಿಲ್ಲ, ಇಟ್ ಲುಕ್ಸ್ ವೆರಿ ಈಸಿ. ಬಟ್ ಎಕ್ಸಾಂಪಲಲ್ಲಿ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ದೇನ್ ಯು ಫೀಲ್ ವೆರಿ ಡಿಫಿಕಲ್ಟ್. ಬಟ್ ನೀವು ಯಾರು ಓಲ್ಡ್ ಕ್ವಶನ್ ಪೇಪರ್ನ ವೆರಿ ಸೀರಿಯಸ್ಲಿ ಹಾನೆಸ್ಟ್ಲಿ ಯಾರು ಪ್ರಿಪರೇಷನ್ ಮಾಡಿರ್ತಾರಲ್ಲ ಅವರು 100% ಮಾಡ್ತಾರೆ. ಐ ಆಮ್ ವೆರಿ ಶ್ಯೂರ್.
ಯಾರು ಆನೆಸ್ಟಿಯಾಗಿ ಓಲ್ಡ್ ಕ್ವಶನ್ ಪೇಪರ್ ಮಾಡ್ತಾರೆ 100% ಅವ್ರಿಗೆ ಏನಾಗುತ್ತೆ ಗೊತ್ತಾ, ಟೋನ್ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಲ್ಯಾಂಡ್ ಬ್ಯಾಂಕ್ ಕ್ವಶನ್ ಅಲ್ಲ, ಲೀಡ್ ಬ್ಯಾಂಕ್ ಅಂತ ಸ್ಕೀಮ್ ಇದೆ. ಲೀಡ್ ಬ್ಯಾಂಕ್ ಬಗ್ಗೆ ಗೊತ್ತಿದೆ, ಎಕನಾಮಿಕ್ಸ್ ಓದಿದ್ದೀರಲ್ಲ, ಇದು ಓಲ್ಡ್ ಕ್ವಶನ್ ಪೇಪರ್ಲಿದೆ. ಆರ್ ಯು ಅವೇರ್? ಕ್ವಶನ್ ರಿಲೇಟೆಡ್ ಟು ಲೀಡ್ ಬ್ಯಾಂಕ್. ವಾಟ್ ಈಸ್ ಲೀಡ್ ಬ್ಯಾಂಕ್? ಕರೆಕ್ಟ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಸೊ ಲೀಡ್ ಬ್ಯಾಂಕ್ ಬಗ್ಗೆ ಓದಿದ್ದೀರಾ? ಓದಬೇಕಲ್ವಾ, ಯಾಕಂದರೆ ಓಲ್ಡ್ ಕ್ವಶನ್ ಬಂದಿದೆ. ನಾನು ನಿಮಗೆ ಯಾವುದೋ ನಾನು ಓದ್ಕೊಂಡು ನಿಮ್ಗೆ ಕ್ವಶನ್ ಕೇಳ್ತಾ ಇಲ್ಲ, ನಾನು UPSC ಕೇಳೋದೇ ಕೇಳಿದ್ದೀನಿ. ಲೀಡ್ ಬ್ಯಾಂಕ್ ಸ್ಕೀಮ್ ಅಂತಂದರೆ ಪರ್ಟಿಕ್ಯುಲರ್ ಬ್ಯಾಂಕ್ ಈಸ್ ಕಮಿಂಗ್ ಫಾರ್ವರ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ಕೆನರಾ ಬ್ಯಾಂಕ್ ಈಸ್ ಕಮಿಂಗ್ ಫ್ರಂಟ್. ಇಟ್ ವಿಲ್ ಟೇಕ್ ಎ ಲೀಡ್. ದಟ್ಸ್ ವೈ ಇಟ್ ಇಸ್ ನೇಮ್ ಇಟ್ಸ್ ಆಫ್ ದ ಲೀಡ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್. ಯಾವುದು ಕೆನರಾ ಬ್ಯಾಂಕ್ ವಿಲ್ ಗೋ ಟು ರಾಮನಗರ, ಇಟ್ ವಿಲ್ ಟೇಕ್ ದಿ ಇನ್ಚಾರ್ಜ್ ದಿ ರಾಮನಗರ ಆ್ಯಂಡ್ ಲೀಡ್ ದಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಲೀಡ್ ಬ್ಯಾಂಕ್. ಇದು ಎಕನಾಮಿಕ್ಸ್ ಕ್ವಶನ್ನು. ಈ ಲೀಡ್ ಬ್ಯಾಂಕ್ ಕ್ವಶನ್ನು ಓಲ್ಡ್ ಕ್ವಶನ್ಸಲ್ಲಿ ಅಪಿಯರ್ ಆಗಿದೆ. ನೀವು ಶ್ರೀರಾಮ್ ಓದಬೇಕಾದ್ರೆ ಲೀಡ್ ಬ್ಯಾಂಕ್ ಸ್ಕೀಮ್ನ ಮರೆತುಬಿಟ್ಟು ಇಗ್ನೋರ್ ಮಾಡ್ತೀರಾ. ಇಟ್ ಈಸ್ ಕ್ವೈಟ್ ಕಾಮನ್. ಇಗ್ನೋರಿಂಗ್ ದಿ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕಾಮನ್ ಆಫ್ ದಿಸ್ ಪ್ರಿಪ್ರೇಷನ್. ಸೊ ತಲೆ ಕೆಡಿಸ್ಕೋಬೇಡಿ. ಬಟ್ ಓಲ್ಡ್ ಕ್ವಶನ್ ಪೇಪರ್ ಬಂದಿದ್ರೆ ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಓಲ್ಡ್ ಕ್ವಶನ್ ಪೇಪರ್ ಬಂದಿದ್ದು ನೀವು ಅಟೆಂಡ್ ಮಾಡ್ತಿಲ್ಲ ಅಂತಂದರೆ ದಟ್ ಈಸ್ ಯುವರ್ ಫಾಲ್ಟ್. ದೆನ್ ಬೇರೆ ರಘು, ನಿಂದೇನಪ್ಪ ಡೌಟು? ಏನಿಲ್ವಾ? ಸೊ ನೆಕ್ಸ್ಟ್ ವೀಕ್ ಡೌಟ್ ಹೇಳ್ತೀರಾ? ನೆಕ್ಸ್ಟ್ ವೀಕ್ ಈ ಟೈಮ್ಗೆ ಬೈ ದಿಸ್ ಟೈಮ್ ನೆಕ್ಸ್ಟ್ ವೀಕ್ ಅದು ಗೊತ್ತಿತ್ತು, ಫಸ್ಟ್ ಬಂದೆ ಗಟ್ಟಿ ಮಗ. ಸೊ ಹಿಂಗಾಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಆಪ್ಷನ್ಸ್ ಇದು ರೌಂಡ್ ಅಪ್ ಮಾಡಿಬಿಟ್ಟಿರ್ತೀರ. ಇದು ಎಕ್ಸಾಮಲ್ಲಿ ನನಗೂ ಆಗಿದೆ. ಆಮೇಲೆ ಐಡಿಯಾ ಬರುತ್ತೆ, ಓ ಇದಲ್ಲ ಇದು ಆಗಿದೆಯಾ ಅಂಥ ಕ್ವಶನ್ಸ್ಗೆ ಏನು ಮಾಡಬೇಕು? ಏನು ಮಾಡಬಾರ್ದು? ವೈಟ್ನರ್ ಹಾಕ್ಬೇಕಾ? ಹಾಕಂಗಿಲ್ಲ. ಬ್ಲೇಡ್ ತಗೊಂಡು ಕೆರಿಬೇಕಾ? ಅದು ಮಾಡೋಂಗಿಲ್ಲ. ಸೊ ಏನು ಮಾಡೋಕ್ಕಲ್ಲ. ಅದು ಭಗವಂತನ ಪಾದಕ್ಕೆ ಸೇರಿರ್ತಿಲ್ಲ. ತಿರುಪತಿ ತಿಮ್ಮಪ್ಪನಿಗೆ ಹಾಕೋದಷ್ಟೇ ಅದನ್ನು ಗುಂಡಿಗೆ. ಸೊ ಲಾಸ್ಟ್ ಟೈಮು ಇಂಡಸ್ ರಿಲೇಟೆಡ್ ಕ್ವಶನ್ಸ್ ಬಂದಾಗ ನನ್ನ ಫ್ರೆಂಡು ಸಟ್ಲೇಜ್ ಹಾಕಿರೋದು ಕರೆಕ್ಟ್ ಇದೆ, ಸಟ್ಲೇಜು. ಬಟ್ ಅವನಿಗೆ ಸಟ್ಲೇಜ್ ಅಂತ ಹಾಕಿದ್ಮೇಲೆ ಅಯ್ಯೋ ಇಂಡಸ್ ಆಗಬೇಕಿತ್ತು, ನಾನು ಯಾವುದೋ ಚೀನಾಪ್ ಆಗಬೇಕಿತ್ತು ಅಂತ ಡೌಟ್ ಬಂದುಬಿಟ್ಟಿದೆ. ನೋಡಿ, ಆ್ಯಕ್ಚುಲಿ ಅದು ಏನಾಗುತ್ತೆ, ಸೆಟ್ ಬ್ಯಾಕ್. ಅದು ಎಕ್ಸಾಮಲ್ಲಿ ಸೆಟ್ ಬ್ಯಾಕ್. ಬಟ್ ಆ ಸೆಟ್ ಬ್ಯಾಕ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಇರಬೇಕು. ಏನಾಗಲ್ಲ ಅದು. ದಿಸ್ ಇಸ್ ಎ ಹ್ಯೂಮನ್ ಎರರ್. ಇಟ್ ಈಸ್ ಎ ಪಾರ್ಟ್ ಆಫ್ ಪ್ರಿಪ್ರೇಷನ್. ಏನು ಮಾಡೋಕ್ಕಾಗಲ್ಲ, ಬಿಡಬೇಕು. ಆಯಿತು, ಬೇರೆ ಇದ್ರಲ್ಲಿ ಬರುತ್ತೆ ಬಿಡು, ಯಾವುದೋ ಕ್ವಶನ್ ಬರುತ್ತೆ, ಗೇನ್ ಮಾಡ್ಕೊತೀನಿ ಬಿಡು ಅಂತ ಹೋಗಬೇಕು. ನೀವೇನಾದರೂ ಅಲ್ಲೇ ಕಾನ್ಫಿಡೆನ್ಸ್ ಹೋಯ್ತು ಅಂತಂದರೆ ಹೋಯ್ತು ಕೆಲಸ. ಅದಕ್ಕೆ ಒಂದು ಹಾಕಿದ್ಮೇಲೆ ದೇರ್ ಇಸ್ ನೋ ಥರ್ಡ್ ಲುಕ್ ಆರ್ ಫೋರ್ತ್ ಲುಕ್. ಒಂದು ಲುಕ್ಕಲ್ಲಿ ಕ್ವಶನ್ ನೋಡ್ತೀರ, ಸೆಕೆಂಡ್ ಲುಕ್ಕಲ್ಲಿ ಆನ್ಸರ್ ಮಾಡಿ. ಥರ್ಡ್ ಲುಕ್ ನೋ ಥರ್ಡ್ ಲುಕ್, ಯು ಶುಡ್ ಗೋ ಹೈಟ್ ಅಷ್ಟೇ. ಸೊ ಇದು ಆಗಿರ್ತಕ್ಕಂಥ ಇದು. ದೆನ್ ಎಕ್ಸಾಮಲ್ಲಿ ಹೋದಾಗ ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ಜಾತ್ರೆ ಹಬ್ಬಗಳಿಗೆ ಬಂದಂಗೆ ಬರ್ತಾ ಇರ್ತಾರೆ. ಡೋಂಟ್ ಬಾದರ್ ಅಬೌಟ್ ದೆಮ್. ಅವರೆಲ್ಲ ದೇ ಆರ್ ವರ್ಕಿಂಗ್ ಸಮ್ವೇರ್. ಫ್ಯೂ ಪೀಪಲ್ ಆರ್ ಬಿಸಿ ವಿತ್ ಅಫೇರ್ಸ್, ಫ್ಯೂ ಪೀಪಲ್ ಆರ್ ಬಿಸಿ ವಿತ್ ಪಾರ್ಟೀಸ್. ಸೊ ಕೆಲವರೆಲ್ಲ ಅದಕ್ಕೋಸ್ಕರ ಬಂದಿರ್ತಾರೆ. ಕೆಲವರು ಅವ್ರ ಪೇರೆಂಟ್ಸ್ ಪ್ರೆಸರಿಗೆ ಬಂದಿರ್ತಾರೆ. ನನ್ನ ಮಗ ಎಕ್ಸಾಮ್ ಬೈತೆ. ಆ್ಯಕ್ಚುಲಿ ಮೊನ್ನೆ ಒಂದು 4 days ಬ್ಯಾಕ್ ಒಬ್ಬರು ಪೇರೆಂಟ್ ಬಂದಿದ್ದರು. ಡಿಸ್ಕಷನ್ ಮಾಡ್ತಾಯಿದ್ರು ಪ್ರಶಾಂತ್ ಅವ್ರ ಹತ್ರ. ಸರ್, ನನ್ನ ಮಗ ನೀವು ಹೇಳಿದ್ರೆ ಸರಿಯಾಗಿ ಓದ್ತಾ ಇಲ್ಲ ಸರ್, ಅವ್ನು ನನ್ನ ಫೋರ್ಸಿಗೆ ಓದ್ತಾ ಇದ್ದಾರೆ ಅಂತೇಳಿ ಅವ್ರಿಗಿಂತ ಮಗನಿಗಿಂತ ಜಾಸ್ತಿ ತಂದೆಗೆ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ UPSC ಪ್ರಿಪ್ರೇಷನ್. ಸೊ ಅಂಥ ಜನ ಇಲ್ಲಿ 50% ಜನ ಇದ್ದಾರೆ. ಈಗ ಆಲ್ಮೋಸ್ಟ್ 3 lakhs ಪೀಪಲ್ ಎಕ್ಸಾಮ್ ಇರ್ತಿರಲ್ಲ, 3 lakhsಲ್ಲಿ 2 lakhs ಇವರು ವೇಸ್ಟ್ ರಿಡಂಡೆಂಟ್. ಇವ್ರು ಉಪಯೋಗಿಲ್ಲ. ಇವ್ರೇನಪ್ಪ ಅಂತಂದರೆ ಎಕ್ಸಾಮ್ ದಿವಸ ಬಂದಿರ್ತಾರೆ, ಬರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ 1 marks ಮಿಸ್ ಆಯ್ತಂತ ಅವ್ರಿಗೆಲ್ಲ. ಒಂದೇ ಮಾರ್ಕ್ಸ್ ಆ ಕ್ವಶನ್ ರೈಟ್ ಆಗುತ್ತೆ. ಇವರೆಲ್ಲ ಇದು ಜೀವನ ಪರ್ಯಂತ ಇದನ್ನೇ ಹೇಳ್ಕೊಂಡು ಹೋಗ್ತಾರೆ. ಒಂದೇ ಮಾರ್ಕ್ಸ್. ಅಯ್ಯಪ್ಪ ಏನಪ್ಪ ಆಸ್ ಇಟ್ ಈಸ್ ಪ್ರಿಪೇರ್ಡ್ ಲೈಕ್ ಎನಿಥಿಂಗ್. ಸೊ ಅವ್ರದ್ದೆಲ್ಲ ಡೈರೆಕ್ಷನ್. ಸೊ ಇನ್ನೂ 1 ಲಕ್ಷ ಉಳಿತಲ್ಲ. ಈ 1 ಲಕ್ಷದಲ್ಲಿ ಒಂದು 20,000 ಪೀಪಲ್ ಏನು ಮಾಡ್ತಾರೆ ಅಂದರೆ, ಇವರಿಗೆಲ್ಲ ಗೊತ್ತಿರುತ್ತೆ. ಬಟ್ ಬಿಕಾಸ್ ಆಫ್ ಅಪ್ರೋಚ್, ಸೊ ಅಪ್ರೋಚು, ಮೈಂಡ್ ಸೆಟ್ಟು, ವೀಕ್ ಮೈಂಡ್ ಸೆಟ್. ವೀಕ್ ಪೀಪಲ್ ಕೆನಾಟ್ ಬಿ ಎನಿಥಿಂಗ್ ಇನ್ ದಿಸ್ ಸೊಸೈಟಿ. ವೀಕ್ ಮೈಂಡ್ ಸೆಟ್ಟು. ತುಂಬ ಹಗಲು ರಾತ್ರಿ ಅವರ ದರ್ಶನ ಆಗೋದೇ ಲೈಬ್ರರಿಯಲ್ಲಿ. 24/7 ದೇ ಆರ್ ಅವೈಲಬಲ್ ಇನ್ ಲೈಬ್ರರಿ. ಅವ್ರಿಗೆ
20,000 ಪೀಪಲ್ ಬರ್ತಾರೆ. ಬಟ್ ದೇ ಲ್ಯಾಕ್ ಆಫ್ ಅಪ್ರೋಚ್. ಬಟ್ ರಿಮೈನಿಂಗ್ ಇನ್ನು ಎಷ್ಟು ಉಳಿತು? 80,000ಅಲ್ಲಿ ಇಲ್ಲಿ ಬರ್ತಾರೆ ನೋಡಿ, ವೆಟರನ್ಸ್, ಇಂಟ್ರಿವ್ಯೂ ಹೋಗೋದವರು, ಕ್ಲಿಯರ್ ಆಗಿರೋರು, ಸೀರಿಯಸ್ ಆಸ್ಪಿರೆಂಟ್ಸು, ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಬೆಂಗಳೂರು ಇವರೆಲ್ಲ ಬರ್ತಾರೆ. ಸೊ ನಿಮ್ಮ ಪ್ರಿಪ್ರೇಷನ್ ಏನಿದ್ರು 80,000 ಪೀಪಲ್ಸ್ ಅಂತ ಇರುತ್ತೆ ಅಷ್ಟೇ. ಈ 80,000 ಏನಾಗಿರುತ್ತೆ ಅಂತಂದರೆ ಇವ್ರಿಗೆ ಒನ್ ಟೈಮ್ ಪಾಸ್ವರ್ಡ್ ಇದ್ದಾಗ ಒಂದೇ ಬಾರಿ ಫಿಲ್ಮ್ಸ್ ಕ್ಲಿಯರ್ ಮಾಡ್ತಾರೆ. ಮತ್ತೆ ಫಿಲ್ಮ್ಸ್ ಕ್ಲಿಯರ್ ಮಾಡೋಕ್ಕಾಗದೇ ಇಲ್ಲ ಅವರಿಗೆ. ಭಾಳಷ್ಟು ಬರೀ ನನಗೂ ನಮ್ಮ ಫ್ರೆಂಡ್ಸಲ್ಲಿ ಅವ್ರು ಒಂದೇ ಬಾರಿ ಕ್ಲಿಯರ್ ಮಾಡಿದ್ರು, ಆಮೇಲೆ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ ಅಂತಂದರೆ ಅವ್ರದ್ದು ಒನ್ ಟೈಮ್ ಬೈ ಲಾಕ್ ಆಗಿಬಿಡುತ್ತೆ. ಅಂದರೆ ಅವ್ರಿಗೆ 45 ಕ್ವಶನ್ಸ್ ರೈಟ್ ಮಾಡಿರ್ತಾರೆ, ಇನ್ನೂ +5 ಲಾಕ್ನಲ್ಲಿ ಬಂದುಬಿಟ್ಟಿರ್ತಾರೆ. ಸೊ ಅವರು ಒಂದು 50,000 ಜನ ಸೀರಿಯಸ್ ಅಸ್ಪೆಂಟ್ಸ್ ಇರ್ತಾರೆ. 50,000 ಇವರೆಲ್ಲ ಹಿಂಗೆಲ್ಲ ಈ ಥರ ಪ್ರಿಪ್ರೇಷನ್ ಮಾಡ್ತಾರಲ್ಲ ಅಷ್ಟೇ. ಸೊ ಇದೆಲ್ಲ 3 lakh ಇದೆಲ್ಲ ಫೇಕ್. ಇವರು ದೇ ಆರ್ ಗಿವಿಂಗ್ ಎ ರಿಸೋರ್ಸ್ ಫಾರ್ ದಿ ಗೌರ್ಮೆಂಟ್, 200 rupees ಒಳ್ಳೆ ಅಮೌಂಟ್ ಕಲೆಕ್ಷನ್ ಆಗುತ್ತೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವ ದೇ ಫೀಲ್ ವೆರಿ ಕಾನ್ಫಿಡೆಂಟ್ ದ್ಯಾನ್ ಯು ಬಿಕಾಸ್ ದೇ ಹ್ಯಾವ್ ನಾಟ್ ಗೌನ್ ಟು ಎನಿಥಿಂಗ್. ದೇ ಆರ್ ವೆರಿ ಶೋರ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ಎಕ್ಸಾಮ್ ಆಲ್ಸೋ. ದಟ್ಸ್ ವೈ ದೇ ಆರ್ ವೆರಿ ಕಾನ್ಫಿಡೆಂಟ್. ಇದಾದಮೇಲೆ ಎಕ್ಸಾಮ್ ಮುಗಿಸಿದ್ಮೇಲೆ ಕೀ ಆನ್ಸರ್ ಕೂಡ ಹೋಗ್ತಾರೆ. ಡೋಂಟ್ ಸಿ, ಐ ವಿಲ್ ಬೆಗ್ ಯು ಡೋಂಟ್ ಸಿ ಸಚ್ ಟೈಪ್ ಆಫ್ ಕೀ ಆನ್ಸರ್. ಇವರು ನೀವು CSET ಮುಗಿಸ್ಕೊಂಬನ್ನಿ, GS ಒಂದು ಕೀ ಆನ್ಸರ್ ರೆಡಿ ಇರ್ತಾರೆ ರೆಡಿ. ತಗೊಳ್ಳಿ ಬಿಡಪ್ಪ ಸರ್, ಫೋನ್ ಮಾಡಿ ಎಕ್ಸಾಮ್ ಬಗ್ಗೆ ಕೇಳಬೇಡಿ. ಅದಾಯ್ತು, ಯಾಕಂದ್ರೆ ಆಲ್ರೆಡಿ ನಿಮ್ಮ ಫೇಟ್ ಲಾಕ್ ಆಗಿರುತ್ತೆ, ನಿಮ್ಮ ಫ್ಯೂಚರೇ ಲಾಕ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗುತ್ತಾ? ಏನಾದರೂ ಮಾಡೋಕ್ಕಾಗುತ್ತಾ? ಏನಾದರೂ ಮಾಡೋಂಗಿದ್ರೆ ಈ 60 ಅವರ್ಸಲ್ಲಿ ಮಾಡಿ. ಈ 60 ಅವರ್ಸಲ್ಲಿ ಏನು ಬೇಕಾಗುತ್ತೋ ಅದನ್ನು ಮಾಡಿ. ಏನು ಬೇಕಾದ್ರೂ ಮಾಡಬಹುದು. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಈ 60 ಅವರ್ಸಲ್ಲಿ ಮಾಡ್ಬೋದು. ಆ 6 ಅವರ್ಸ್ ಆದಮೇಲೆ 4 ಅವರ್ಸ್ ಆದಮೇಲೆ ನಿಮ್ಮ ಕೆಲಸ ಕ್ಲೋಸ್, ನಿಮ್ಮ ಕೆಲಸ ಮುಗಿ. ಸೊ ನೀವೇನು ಪ್ರಿಪ್ರೇಷನ್ ಮಾಡಿದ್ರಲ್ಲ ಅದಕ್ಕೆ ನೀವು ಸಮಾಧಾನ ಪಡ್ಕೋಬೇಕು, ಬರಬೇಕು. 100% ಕ್ಲಿಯರ್. ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಕ್ಲಿಯರ್ ಮಾಡೋದಲ್ಲ ಇಷ್ಟೇ ಅಪ್ರೋಚ್ ಇರುತ್ತೆ. ನೀವೇನು ಮಾಡ್ತಾ ಇದ್ದೀರಲ್ಲ ಈಗ, ಓಲ್ಡ್ ಕ್ವಶನ್ಸು, ಇಂಪಾರ್ಟೆಂಟ್ ಟಾಪಿಕ್ಸು, ರಿವರ್ಸ್ ಇಂಜಿನಿಯರಿಂಗು, ಫೋಕಸ್ ಪ್ರಿಪ್ರೇಷನ್ ಏನು ಮಾಡ್ತಾ ಇದ್ದಲ್ಲ ಇಷ್ಟೇ ಮಾಡ್ತಾರೆ ಅವರು. ಇದಕ್ಕಿಂತ ಜಾಸ್ತಿ ಯಾವುದು ಮಾಡಬೇಕಿಲ್ಲ. ಈ ಇನ್ಸೆಕ್ಯೂರಿಟಿ ಫೀಲಿಂಗ್ ಎಲ್ರಿಗೂ ಇರುತ್ತೆ. ಇಲ್ಲಿ ಪ್ರಶಾಂತ್ ಸರ್ ಇದಾರಲ್ಲ ಅವ್ರಿಗೂ ಕೂಡ ಭಾಳ ಫೀಲಿಂಗ್. ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳೋವರೆಗೂ ಯಾರು ಏನು ಹೇಳಲ್ಲ. ಎಕ್ಸಾಮ್ ಬರೆದು ಇದೆಲ್ಲ ಫ್ಯೂಚರ್ ಟೆನ್ಸನ್ ಇದೆ, ನೋಡೋಣ ಮಾಡೋಣ. ಕೀ ಆನ್ಸರ್ ಚೆಕ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು 3 to 4 days ಕೀ ಆನ್ಸರ್ ಚೆಕ್ ಮಾಡಬೇಡಿ. ಯಾಕೆಂತಂದರೆ ರಿಸರ್ಚ್ ಬೇಸ್ಡ್ ಕೀ ಆನ್ಸರ್ಸ್ ಬಂದಿರಲ್ಲ. ಅಲ್ಲಿ ಏನಾಗುತ್ತೆ ನೋಡಿ, 11 ಎಕ್ಸಾಮ್ ಮುಗಿತಲ್ಲ, 11 ಗಂಟೆಗೆ 11 ಎಕ್ಸಾಮ್ ಮುಗಿರುತ್ತೆ. 4 ಗಂಟೆಗೆ ಕೀ ಆನ್ಸರ್ ಆಗಿರುತ್ತೆ. ಅದು ರಿಸರ್ಚ್ ಬೇಸ್ಡ್ ಅಲ್ಲ, ಸುಮ್ಮನೆ ಬಾಯಿ ಬಂದಿದ್ದು ಹಾಕಿ ಜೈ ಅನ್ಸ್ಬಿಟ್ಟು. ಸೊ ಅದಕ್ಕೆ ಅಂಥ ಕೀ ಆನ್ಸರ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದ್ರ ಜೊತೆಗೆ ಕ್ವಶನ್ ಪೇಪರ್ ಏನಾದರೂ ಟಫ್ ಆದರೆ ಅದೆಲ್ಲರಿಗೂ ಟಫ್ ಆಗಿದೆ ಅಂತ ತಿಳ್ಕೋಬೇಕು. ಈ ಥರ ಮೈಂಡ್ ತಲೆ ಇಟ್ಕೊಳ್ಳಿ. ಇಫ್ ಕ್ವಶನ್ ಪೇಪರ್ ಇಸ್ ಟಫ್ ದೆನ್ ಇಟ್ ಇಸ್ ಟಫ್ ಫಾರ್ ಎವ್ರಿ ಒನ್, ನಾಟ್ ಫಾರ್ ಯು. ಥಿಂಕ್ ಮಾಡಿ, ನೀವೆಲ್ಲ ಇಷ್ಟು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ ಸೆಕೆಂಡ್ ಅಟೆಂಪ್ಟು, ಥರ್ಡ್ ಅಟೆಂಪ್ಟ್ ಕೊಡೋದು ಇಷ್ಟೆಲ್ಲ ಮಾಡ್ತಾ ಇದ್ರೆ ಏನು ಓದೋರಿಗೆ ಏನು ರಕ್ತ ಕಣ್ಣೀರು. ನಿಮಗೆ ಕಣ್ಣೀರು ಬಂದರೆ ಅವ್ರಿಗೆ ರಕ್ತ ಕಣ್ಣೀರು ಬರ್ತಾ ಇರುತ್ತೆ. ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡಿರಲ್ಲ ದಟ್ ಈಸ್ ಗೋ ಹ್ಯಾಡ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸ್ವಲ್ಪ ಸ್ಟ್ರಾಂಗಾಗಿ ಹೋಗಿ. ಇನ್ನು 60 ಅವರ್ಸ್ ಇದೆ. 60 ಅವರ್ಸ್ ಈಸ್ ಇನ್ ಯುವರ್ ಹ್ಯಾಂಡ್. ಸೊ 60 ಅವರ್ಸಲ್ಲಿ ಏನಾದರೂ ಬಿಟ್ಟಿದ್ರೆ ಈಗಲೇ ಮಾಡ್ಕೊಂಬಿಡಿ. ನಿನ್ನೆ ಒಂದು ಗ್ರೂಪಲ್ಲಿ ರಿಪೋರ್ಟ್ಸ್ ಕಳಿಸಿದ್ದೀನಲ್ಲ, ಆ ರಿಪೋರ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಷ್ಟು ರಿಪೋರ್ಟ್? ಒಂದು 20 ರಿಪೋರ್ಟ್ಸ್ ಇದಾವೆ. ಆ ರಿಪೋರ್ಟ್ಸ್ ಬಗ್ಗೆ ಅಂದರೆಲ್ಲ ಸ್ನಿಪೆಟ್ಸ್ ಅಂತ ಕಳಿಸಿರ್ತಾರೆ. ಲಾಸ್ಟ್ ಟೈಮಲ್ಲಿ ಅವ್ರು ನಮ್ಮನ್ನು ಮೈಂಡ್ ವಾಶ್ ಮಾಡೋಕ್ಕೆ ಕಳಿಸ್ತಾರೆ. ಸೊ ರಿಪೋರ್ಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟೇ ಮಾಡೋಕ್ಕಾಗಲ್ಲ. ಇಷ್ಟು ಮಾಡಿ ನಿಮ್ಗೆ ಒಳ್ಳೆಯದಾಗಿ ಪ್ರಿಲಿಮ್ಸ್ ಕಂಪ್ಲೀಟ್ ಆಗಿ ಬನ್ನಿ ಎಲ್ಲರೂ. ನೀವು ಬಹುಶಃ ಐ ವಾಂಟ್ ಟು ಸಿ ಯು ಪೀಪಲ್ ರೈಟಿಂಗ್ ಮೇನ್ಸ್. ಸೊ ನೀವು ಮೇನ್ಸ್ ಪ್ರಿಪ್ರೇಷನ್ ಮಾಡೋದನ್ನು ನೋಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆನ್ ಕಂಪೇರ್ಡ್ ಟು ಪ್ರಿಲಿಮ್ಸ್, ಮೇನ್ಸ್ ಇಸ್ 50% ಈಸಿ. ಮೇನ್ಸ್ ಇಸ್ 50% ಈಸಿ. ಸೊ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಿಮ್ಮದಾದರೆ ಐ ವಿಲ್ ಎನ್ಶೂರ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಮೇನ್ಸ್ ಥ್ರೂ ಓಲ್ಡ್ ಕ್ವಶನ್ ಪೇಪರ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ. ಮತ್ತು ಸಿಲೆಬಸ್ ಇಸ್ ವೆರಿ ಎಕ್ಸ್ಟೆನ್ಸಿವ್. ಮೇನ್ಸಲ್ಲಿ ಅವ್ನು ಕೊಟ್ಬಿಟ್ಟಿದ್ದಾನೆ, ಏನು ಸಿಲೆಬಸ್ ಅಂದರೆ ಅವನೇ ಕೊಟ್ಟಿದ್ದಾನೆ. ಸೊ ಅದನ್ನೇ ಮಾಡಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಿಮ್ಮದು. ಸೊ ಮೇನ್ಸನ್ನ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಬನ್ನಿ.
then we will discuss strategy about mains also. Fine.